ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋ ಕಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಕುಂತಿದೇವಿ ಅವರು ಮಾಡಿದ ಸ್ತೋತ್ರವನ್ನು ನಾವು ನೋಡ್ತಾ ಇದ್ದೀವಿ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ ಹಾಗೆ ಅಂತ. ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆಂದರೆ ಪರಮಾತ್ಮ ಆದ್ಯಂ ಪುರುಷಂ, ಆದರೆ ಸೃಷ್ಟಿಯ ಆದಿಕಾಲದಲ್ಲೇ ಪರಮಾತ್ಮ ಇದ್ದ ಹಾಗೆ ಅಂತ ನಾವು ನೋಡಿದ್ದೀವಿ. ಇದರ ಮೇಲೆ ಬಂದ ವಿಚಾರಗಳು, ಆಕ್ಷೇಪಗಳು, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವವನಲ್ಲ ಹಾಗೆಂಬ ವಿಚಾರದಲ್ಲಿ ಬಂದ ಆಕ್ಷೇಪಗಳು ಅದೆಲ್ಲವನ್ನು ಕೂಡ ವೇದವ್ಯಾಸರು ನಿರಾಕರಣೆ ಮಾಡಿದರು ಅಂತ ನಾವು ನೋಡಿದ್ದೀವಿ. ಆಯಿತು, ಅದರಿಂದ ಏನು ಸಿದ್ಧವಾಯಿತು? ಪರಮಾತ್ಮನೇ ಸೃಷ್ಟಿಯ ಆದಿಕಾಲದಲ್ಲಿ ಇದ್ದ ಹಾಗೆ ಅಂತ ಸಿದ್ಧವಾಯಿತು. ಮುಂದೆ ಏನು ಅಂತ ಪ್ರಶ್ನೆ. ಮುಂದೆ ಏನು ಅಂದರೆ ಕುಂತಿದೇವಿ ಹೇಳಿದರು, ಸ್ವಾಮಿ ನೀನು ಆದ್ಯಂ ಪುರುಷಂ, ಮೊದಲಿದ್ದವ ಹಾಗೆ ಅಂತ. ಮೊದಲಿದ್ದವ ಹಾಗೆ ಅಂದರೆ ಏನರ್ಥ? ಹಾಗೆಂದರೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಅಂತ ಅರ್ಥ. ಮೊದಲಿದ್ದವರು ಅಂದರೆ ಜವಾಬ್ದಾರಿ ಜಾಸ್ತಿ ಹಾಗೆ ಅಂತ. ಈ ನೋಡಿ, ಮಕ್ಕಳ ಜವಾಬ್ದಾರಿ ಅದು ಯಾರಿಗೆ ಇರುತ್ತದೆ? ಆದ್ಯಂ, ಮೊದಲಿದ್ದವರಿಗೆ ಇರುತ್ತದೆ. ತಂದೆ ತಾಯಿಯರಿಗೆ ಜವಾಬ್ದಾರಿ ಜಾಸ್ತಿ. ಯಾರು ಮೊದಲಿದ್ದಾರೋ ಅವರಿಗೆ ಜವಾಬ್ದಾರಿ ಜಾಸ್ತಿ. ಲೋಕದಲ್ಲಿಯೂ ಹಾಗೆ ಕಾಣ್ತೀವಿ ನಾವು. ವಿದ್ಯಾರ್ಥಿಗಳಿಗೆ ಮುಂಚೆ ಯಾರಿದ್ದರು? ಗುರುಗಳಿದ್ದರು. ಗುರುಗಳಿಗೆ ಜವಾಬ್ದಾರಿ ಜಾಸ್ತಿ. ಆ ಶಿಷ್ಯರನ್ನು ತಯಾರು ಮಾಡಬೇಕು, ಗುರುಗಳಿಗೆ ಜವಾಬ್ದಾರಿ ಜಾಸ್ತಿ ಇದೆ ಹಾಗೆ ಅಂತ. ಅದೇ ರೀತಿಯಾಗಿ ಸ್ವಾಮಿ ನೀನು ಆದ್ಯಂ ಪುರುಷಂ, ನೀನು ಮೊದಲಿದ್ದಿ ಹಾಗೆ ಅಂತ ಹೇಳಿದ್ದರಿಂದ ಏನು ಸೂಚನೆ ಮಾಡಿದರು ಕುಂತಿದೇವಿ ಹಾಗೆ ಅಂದರೆ
ನೀನೇ ಎಲ್ಲವನ್ನು ಮಾಡುವವ ಹಾಗೆ ಅಂತ. ಹೇಗೆ ಒಂದು ತಂದೆ ತಾಯಿಯರಾದವರು ಏನು ಮಾಡ್ತಾರೆ? ಮಕ್ಕಳನ್ನು ಬೆಳೆಸ್ತಾರೆ, ಪಾಲನೆ ಪೋಷಣೆ ಮಾಡ್ತಾರೆ, ಅವರಿಗೆ ಬೇಕಾದ ಊಟ ವಸ್ತ್ರ ಎಲ್ಲವನ್ನೂ ಕೊಡ್ತಾರೆ, ಮತ್ತು ಆ ಹುಡುಗರಿಗೆ ಬೇಕಾದ ಜ್ಞಾನ ಎಲ್ಲವನ್ನೂ ಕೊಡ್ತಾರೆ. ಹೌದಲ್ವ? ಲೋಕದಲ್ಲಿ ಕಾಣೋದು ಅದೇ ರೀತಿಯಾಗಿ ಪರಮಾತ್ಮ ಎಲ್ಲವನ್ನೂ ಕೊಡ್ತಾನೆ. ಆದ್ಯಂ ಪುರುಷಂ, ಮೊದಲು ಇದ್ದವ ಹಾಗೆ ಎಂಬ ಒಂದು ಶಬ್ದದಿಂದ ಜನ್ಮಾದ್ಯಸ್ಯ ಯತಃ ಹಾಗೆ ಅಂತ ವೇದವ್ಯಾಸರು ಭಾಗವತದ ಮೊದಲನೇ ಮಂಗಳಾಚರಣ ಶ್ಲೋಕದಲ್ಲಿ ಏನು ಹೇಳಿದರು? ಜನ್ಮ ಆದಿ ಶಬ್ದದಿಂದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೊಡುವವ ಪರಮಾತ್ಮನೇ ಆದ ಹಾಗೆ ಅಂತ ಸೂಚಿತವಾಯಿತು. ಹೇಗೆ ತಂದೆ ತಾಯಿಯರು ಮಕ್ಕಳಿಗೆ ಬೇಕಾಗಿರುವ ಎಲ್ಲವನ್ನೂ ಕೊಡ್ತಾರೆ. ಆದಿಗುರು ಅಂದರೆ ಮಕ್ಕಳಿಗೆ ಯಾರು ಆದಿಗುರು? ತಂದೆ ತಾಯಿಗಳೇ. ಮೊದಲು ಗುರು ಅಂದರೆ ತಂದೆ ತಾಯಿಯರೇ. ಶಬ್ದಗಳನ್ನು ಪರಿಚಯ ಮಾಡಿಸಿ, ಲೋಕದಲ್ಲಿರುವ ಪದಾರ್ಥಗಳನ್ನು ಪರಿಚಯ ಮಾಡಿಸಿ ಎಲ್ಲವನ್ನು ಮಾಡುವವರು ತಂದೆ ತಾಯಿಯರೇ. ಸ್ವಲ್ಪ ಬೆಳೆದ ಮೇಲೆ ಪಾಠಶಾಲೆಗೆ ಇಲ್ಲಿಗೆ ಹೋಗ್ತಾರೆ. ಅಲ್ಲಿ ತನಕ ಗುರುಗಳಾಗಿ ಯಾರಿರ್ತಾರೆ? ತಂದೆ ತಾಯಿಯರೇ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಸ್ವಾಮಿ ದಾಸರು ಹೇಳ್ತಾರೆ ನೋಡಿ, ಗುರುವು ತನದಲ್ಲಿ ನೋಡಿ ಜಗದಾದಿ ಗುರು ಹಾಗೆ ಅಂತ. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲೂ ನಾ ಕಾಣೆ ಹಾಗೆ ಅಂತ. ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಗುರುವಿನ ದೃಷ್ಟಿಯಿಂದ ನೋಡಿದರೆ ಪರಮಾತ್ಮನೇ ಏನಾಗಿದ್ದಾನೆ? ಪರಮಾತ್ಮನಿಗೆ ಒಂದು ಬಿರುದು ಇದೆ, ಏನಂತ? ಆದಿಗುರು ಹಾಗೆ ಅಂತ. ಅದರಿಂದ ಪುರುಷಂ ತ್ವಾದ್ಯಂ ಹಾಗೆ ಅಂತ ಹೇಳಿದ್ದರಿಂದ ಪರಮಾತ್ಮ ಆದಿಯಲ್ಲಿ ಇದ್ದು ಆ ಪ್ರಜೆಗಳಿಗೆ ಏನೇನು ಬೇಕೋ, ಪ್ರಜೆಗಳು ಅಂದರೆ ಯಾರು? ಪರಮಾತ್ಮನ ಪ್ರಜೆಗಳು ಅಂದರೆ ಯಾರು? ಎಲ್ಲ ದೇವತೆಗಳು, ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲ ದೇವತೆಗಳು, ದೇವ ಋಷಿ ಪಿತೃಪ ನರಾಹ ಹಾಗೆ ಅಂತ ಹೇಳ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಮನುಷ್ಯ ಚಕ್ರವರ್ತಿಗಳು ಅಂತ ಯಾರಿದ್ದಾರೆ ಅವರು ಮನುಷ್ಯೋತ್ತಮರು ಹಾಗೆ ಅಂತ ಮುಕ್ತಿಗೆ ಯೋಗ್ಯರು ಅಂತ ಯಾರ್ಯಾರಿದ್ದಾರೆ ಅವರಿಗೆ ಬೇಕಾಗಿರುವ ಜ್ಞಾನ ಭಕ್ತಿ ಎಲ್ಲವನ್ನು ಕೊಟ್ಟು ಮೋಕ್ಷವನ್ನು ಕೂಡ ಕೊಡುವವ ಪರಮಾತ್ಮನೇ ಆಗಿದ್ದಾನೆ. ಇದು ಕುಂತಿದೇವಿಯ ಅಭಿಪ್ರಾಯ. ಆದ್ಯಂ ಪುರುಷಂ ಹಾಗೆ ಅಂತ ಹೇಳಿದ್ದರಿಂದ ಜನ್ಮಾದಿ ಅಷ್ಟಕರ್ತೃವನ್ನು ಕೂಡ ಕೊಡುವವ ಸ್ವಾಮಿ ನೀನೇ ಆಗಿದ್ದಿ. ಇನ್ನು ಕೆಲವು ತಂದೆ ತಾಯಿಯರು ಇದ್ದಾರೆ, ಮಕ್ಕಳನ್ನು ಪಡೆಯೋದು ಅಷ್ಟೇ ಕೆಲಸ ಅವರಿಗೆ, ಏನು ಮಾಡೋದಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ, ಬಿಟ್ಟು ಬಿಡ್ತಾರೆ. ನಾವು ಪೇಪರಲ್ಲಿ ನೋಡ್ತೀವಿ, ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಸಾಕಿಬಿಟ್ಟು, ಅದರಿಂದಾನೇ ಎಷ್ಟು ಅನಾಥ ಆಶ್ರಮಗಳು ನಮ್ಮಲ್ಲಿ ಬೆಳೆದಿದೆ. ಯಾಕೆ? ತಂದೆ ತಾಯಿಯರು ಏನು ಮಾಡ್ತಾರೆ? ಜವಾಬ್ದಾರಿ ಇಲ್ಲದೆ ಬಿಟ್ಟು ಹೋಗಿಬಿಡ್ತಾರೆ. ದೇವರ ಆ ರೀತಿಯಾಗಿ ಮಾಡ್ತಾನ? ಇಲ್ಲ. ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಸ್ಯ ಯತನ್ಮಯಾತ್ ಇತರತ್ ಅಂತ ಆರಂಭದಲ್ಲಿ ವೇದವ್ಯಾಸರು ಮೊದಲು ಹೇಳಿದ್ದೆ ಅದನ್ನೇ. ಎಲ್ಲವನ್ನು ಕೂಡ ಸ್ವಾಮಿ ನೀನು ಮಾಡುವವ ಹಾಗೆ ಅಂತ. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ, ತಂದೆ ತಾಯಿಯರ ಸ್ಥಾನದಲ್ಲಿ ಆ ನರಸಿಂಹದೇವರೇ ಇದ್ದು ಎಲ್ಲವನ್ನು ಮಾಡ್ತಾರೆ ಹಾಗೆ ಅಂತ. ಮಾತರ್ಮೇ ಮಾತರಿಶ್ವನ್ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಎಲ್ಲವನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ಎಲ್ಲವನ್ನು ಮಾಡ್ತಾನೆ ಅಂದರೆ ಏನು? ನಮ್ಮನ್ನು ಹುಟ್ಟಿಸೋದು, ಪಾಲನೆ ಮಾಡೋದು, ನಮ್ಮನ್ನು ಸಂಹಾರ ಮಾಡೋದು. ಸರಿಯಾ ಇದು? ಹುಟ್ಟಿಸ್ತಾರೆ, ಪಾಲನೆ ಮಾಡ್ತಾರೆ, ಸರಿ. ಯಾರಾದರೂ ತಂದೆ ತಾಯಿಗಳು ಮಕ್ಕಳನ್ನು ಸಂಹಾರ ಮಾಡ್ತಾರಾ? ಇಲ್ಲ. ಮತ್ತು ಪರಮಾತ್ಮ ನೀನು ಸಂಹಾರ ಮಾಡ್ತಿ ಒಪ್ಪಲಿಕ್ಕಾಗ್ತದ ಇದು? ಒಪ್ಪಲಿಕ್ಕಾಗೋದಿಲ್ಲ. ಲೋಕದಲ್ಲಿ ಎಲ್ಲೂ ಕಂಡಿಲ್ಲ. ಅದರಿಂದ ದೇವರಿಗೆ ಇದು ಗುಣವೋ ದೋಷವೋ ಹಾಗೆ ಅಂತ ಪ್ರಶ್ನೆ. ಆದ್ಯಂ ಪುರುಷಂ, ಸಂಹಾರಕನಾಗಿ ನೀನಿದ್ದು ಮಾಡೋದು ದೇವರಿಗೆ ಗುಣವೋ ದೋಷವೋ? ಗುಣ. ಹೌದಾ? ಸಂಹಾರ ಮಾಡೋದು ಗುಣವಾ? ಅಲ್ಲ, ಸೃಷ್ಟಿ ಲಯ ಮಾಡಲೇಬೇಕು. ಆ ಲಯ ಎಂಬುದು ಗುಣವೋ ದೋಷವೋ ಅಂತ ಪ್ರಶ್ನೆ. ಯಾಕೆ ಗುಣ? ಯಾಕೆ? ಈಗ ನೋಡಿ, ಒಬ್ಬರಿಗೆ ನರಕ ಹೇಳ್ತಾರೆ. ಒಂದು ಸೊಳ್ಳೆಯನ್ನು ಸಂಹಾರ ಮಾಡಿದರೆ ಅದಕ್ಕೊಂದು ನರಕ ಇದೆ ಅಂತ ಮನುಷ್ಯರಿಗೆ. ಆ ರೀತಿಯಾಗಿ ಸಂಹಾರಕ್ಕರಿಯೇ ಅದು ಎಂಥ ಪ್ರವೃತ್ತಿ?
ಹಿಂಸಾ ಪ್ರವೃತ್ತಿ, ಅದು ಹಿಂಸೆ ಆಗ್ತದೆ. ನೋಡಿ ಹೇಳ್ತಾರೆ ನೋಡಿ, ಸಾಯುವಾಗ ಹೇಗಿರುತ್ತದೆ, 100 ಚೇಳು ಒಟ್ಟಿಗೆ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವಾಗಬೇಕು ಅಂತ ಹೇಳ್ತಾರೆ. ಹಿಂಸೆನೋ ಅಹಿಂಸೆನೋ ಅದು ಹಿಂಸೆ. ಮತ್ತು ದೇವರು ನಮಗೆ ಸಾವನ್ನು ಕೊಡ್ತಾನೆ, ಲಯವನ್ನು ಕೊಡ್ತಾನೆ, ಹಾಗೆಂದರೆ ಅದು ಹಿಂಸೆಯೋ ಅಹಿಂಸೆಯೋ? ಅಲ್ಲ, ಯೋಗ್ಯತಾನುಸಾರ ಮಾಡ್ತಾನೆ, ಅದೆಲ್ಲ ಸರಿ. ಆದರೂ ಯಾಕೆ ಮಾಡಬೇಕು? ಹಿಂಸೆನೋ ಅಹಿಂಸೆನೋ? ಹಿಂಸೆ, ಅದು ಹಿಂಸೆ. ಮತ್ತು ಹಿಂಸೆ ಮಾಡಿದ ಅಂತ ಆದಮೇಲೆ ಅದು ಗುಣವೋ ದೋಷವೋ? ಹಾಂ, ಗುಣ. ನೋಡಿ, ಮತ್ತು ನಮಗೂ ಗುಣ ಆಗಬೇಕಾಗಿತ್ತು. ಯಾಕೆ? ನಾವು ಮಾಡಿದರೆ ದೋಷ, ದೇವರು ಮಾಡಿದರೆ ಗುಣ. ಸರಿಗಿದೆಯಾ ಅದು? ನ್ಯಾಯನೋ ಅನ್ಯಾಯನೋ? ಅದು ಅನ್ಯಾಯ. ಹೇಗೆ ಹೇಳಿ? ಸಮರ್ಥನೆ ಮಾಡಬೇಕು. ನಾವು ಮಾಡಿದರೆ, ಹಿಂಸೆ ಮಾಡಿದರೆ ದೋಷ ಅಂತ ಹೇಳ್ತೀರಿ, ನರಕಕ್ಕೆ ಹಾಕ್ತೀರಿ. ಅದೇ ಕ್ರಿಯೆ ದೇವರು ಮಾಡಿದರೆ ಅದು ಗುಣ ಅಂತ ಹೇಳ್ತೀರಿ. ಹೇಗೆ ಸಾಧ್ಯ ಅದು? ಅದೇ ಆಯ್ತು, ಪರಮಾತ್ಮನೇ. ಪರಮಾತ್ಮ ಮಾಡಿದ ಕೂಡಲೇ ಗುಣ ಹೇಗಾಗ್ತದೆ ಅದು? ತ್ರಿಗುಣಾತೀತ ಇರಲಿ. ತ್ರಿಗುಣಾತೀತ ಅಂದರೆ ಹಿಂಸೆ ಯಾಕೆ ಮಾಡಬೇಕು? ಹೌದು. ಯಾವ್ದಾದ್ರು ತಾಯಿ ಮಾಡ್ತಾರಾ? ಅಲ್ಲ, ಹುಷಾರಿಲ್ದಾಗ ನೋಡ್ಕೋತಾರೆ ಸರಿ, ಆದರೆ ಪ್ರಾಣಹಿಂಸೆ ಮಾಡ್ತಾರಾ? ಹಾಂ, ಇನ್ನೂ ಒಳ್ಳೆ ಗತಿ ಕೊಡಬೇಕು ಅಂತ. ಹಾಂ, ಅಲ್ಲ ನೋಡಿ, ಇದಿಷ್ಟೇ ಇದು. ದೇವರು ಮಾಡಿದರೆ ಗುಣ, ನಾವು ಮಾಡಿದರೆ ದೋಷ. ಯಾಕೆ? ನಾವು ಮಾಡೋದಕ್ಕೂ ದೇವರು ಮಾಡೋದಕ್ಕೂ ಏನು ವ್ಯತ್ಯಾಸ? ದೇವರಲ್ಲಿ ಏನಿಲ್ಲ, ರಾಗದ್ವೇಷಾದಿಗಳು ಇಲ್ಲ. ಏನಿಲ್ಲ? ರಾಗದ್ವೇಷಾದಿ. ನಮಗೆ ಸೊಳ್ಳೆಯನ್ನು ಹೊಡಿತೀವಿ, ಯಾಕೆ? ನಮಗೆ ದ್ವೇಷ. ಸೊಳ್ಳೆ ಅಂದರೆ ನಮಗೆ ದ್ವೇಷ. ಯಾಕೆ? ನಮ್ಮನ್ನ ಕಚ್ತದೆ, ನಮಗೆ ಹಿಂಸೆ ಆಗ್ತದೆ, ಅದರಿಂದ ಸೊಳ್ಳೆ ಅಂದರೆ ನಮಗೆ ದ್ವೇಷ. ಇಲಿ ಅಂದರೆ ದ್ವೇಷ, ಮನೆಯಲ್ಲಿ ಇಟ್ಟು ಪದಾರ್ಥಗಳನ್ನು ಹಾಳು ಮಾಡುತ್ತದೆ, ಅದರಿಂದ ಅದನ್ನು ಸಂಹಾರ ಮಾಡ್ತೀವಿ. ನಮ್ಮಲ್ಲಿ ದೋಷ. ಯಾಕೆ? ನಮ್ಮಲ್ಲಿ ಏನಿದೆ? ರಾಗದ್ವೇಷಾದಿಗಳು. ರಾಗದ್ವೇಷ ಅಂದರೆ ಅರ್ಥ ಆಗ್ತದಲ್ಲೋ? ರಾಗ ಅಂದರೆ ಬಯಕೆ, ಇಚ್ಛೆ. ಇದು ಬೇಕು, ಅದು ಬೇಕು, ಇದು ಇರಬಾರ್ದು, ನನಗೆ ತಕ್ಕಂತೆ ಇರಬೇಕು. ನನ್ನ ಸುಖಕ್ಕೆ ಯಾವುದು ಅನುಕೂಲವೋ ಅದು ಆ ಪದಾರ್ಥಗಳ ಮೇಲೆ ನನಗೆ ಪ್ರೀತಿ, ಅದನ್ನು ರಾಗ ಅಂತ ಕರಿತೀವಿ. ನನ್ನ ಸುಖಕ್ಕೆ ಯಾವುದು ತೊಂದರೆ ಮಾಡುತ್ತದೋ, ನನಗೆ ಯಾವುದು ದುಃಖವನ್ನು ಕೊಡುತ್ತದೋ ಅದರ ಮೇಲೆ ನನಗೆ ದ್ವೇಷ, ಇದನ್ನೇ ರಾಗದ್ವೇಷ ಅಂತ ಕರಿತೀವಿ. ಅದರಿಂದ ನಮ್ಮಲ್ಲಿ ಏನಿದೆ? ರಾಗದ್ವೇಷಗಳಿದೆ. ಪರಮಾತ್ಮನಲ್ಲಿ ಏನಿಲ್ಲ? ರಾಗದ್ವೇಷಾದಿಗಳು ಇಲ್ಲ. ಅದರಿಂದ ಹಾಗೆಂತೇಳಿ ಹಿಂಸೆ ಮಾಡ್ಬೋದಾ? ರಾಗದ್ವೇಷಾದಿಗಳು ಇಲ್ಲ, ಹಿಂಸೆ ಯಾಕೆ ಮಾಡಬೇಕು? ಆ ಲಯವನ್ನು ತೆಗೆದುಬಿಟ್ರೆ ಚೆನ್ನಾಗಿರ್ತಿದ್ದಲ್ವಾ? ಮಿಕ್ಕಿದೆಲ್ಲ ಚೆನ್ನಾಗಿದೆ, ಸೃಷ್ಟಿ, ಸ್ಥಿತಿ, ಜ್ಞಾನ. ಹೋಗಲಿ, ಅಜ್ಞಾನವನ್ನು ಬೇಕಾದ್ರೆ ಕೊಡಲಿ, ಪರವಾಗಿಲ್ಲ. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಸರಿಗಿದೆ. ಈ ಲಯ ಯಾಕೆ ಕೊಡಬೇಕು? ಹಾಗೆಂದರೆ ಈ ಲಯ ವರವೋ ಶಾಪವೋದು? ಹಾಂ, ಲಯ ವರ ಅಂತ ಹೇಳ್ತಾರೆ. ತುಂಬ ಜನ ನೋಡಿ ನೀವು. ಹೇಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದವನಿಗೆ ಆ ರಾತ್ರಿ ನಿದ್ದೆ ವರವೋ ಶಾಪವೋ? ವರ ಅದು. ಯಾಕೆ? ಯದ್ಯಪಿ ಅಜ್ಞಾನದ ಕಾರ್ಯ ಅದು. ನಿದ್ರೆ ಎಂಬುದು ಯಾಕೆ? ಏನು ಯಾವುದರ ಜ್ಞಾನವೂ ಇರೋದಿಲ್ಲ. ತಾನು ಸುಖವಾಗಿ ಮಲಗಿದ್ದೇನೆ ಅಂತ ಅಷ್ಟೇ ಎಚ್ಚರ ಇರುತ್ತದೆ, ಇನ್ನು ಯಾವುದರ ಜ್ಞಾನವೂ ಇಲ್ಲ. ಅದರಿಂದ ಅದು ಅವನಿಗೆ ಒಂದು ರಿಫ್ರೆಶ್ಮೆಂಟ್, ಒಂದು ರಿಲ್ಯಾಕ್ಸೇಷನ್ ಆಗ್ತದೆ. ಹಾಗೆ ಬೆಳಿಗ್ಗೆ ಎದ್ದಾಗ ಎಷ್ಟು ಸುಖವಾಗಿ ಮಲಗಿದೆ ಅಂತ ಪ್ರವೃತ್ತನಾಗ್ತಾನೆ, ಮುಂದಿನ ಕಾರ್ಯಕ್ಕೆ ಪ್ರವೃತ್ತನಾಗ್ತಾನೆ. ಅದೇ ರೀತಿಯಾಗಿ ಈ ಪ್ರಾಕೃತವಾದ ಈ ಶರೀರ ಏನಿದೆ, ವಯಸ್ಸು ಆಗ್ತಾ 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 ಏನಾಗ್ತದೆ? ಅದಕ್ಕೆ ಮುಪ್ಪು ಬರುತ್ತದೆ. ಮುಪ್ಪು ಬಂದು ಏನಾಗ್ತದೆ? ಕಣ್ಣು ಮಂದವಾಗ್ತದೆ, ಕಿವಿ ಮಂದವಾಗ್ತದೆ, ಕೈಕಾಲುಗಳು ನೋವು ಬರುತ್ತದೆ. ದೇವರಲ್ಲಿ ಕೇಳ್ತೀವಿ, ದೇವರೇ ಎಷ್ಟು ದಿವಸ ಇಟ್ಟಿರ್ತೀಯಪ್ಪ ಇದರಲ್ಲಿ, ಸಾಕು ಹಾಗೆ ಅಂತ.
ಕರ್ಕೊಂಡು ಹೋಗ್ಬಿಡು ನಮ್ಮನ್ನ ಹಾಗೆ ಅಂತ, ನೋವು ತಾಳ್ಲಿಕ್ಕಾಗಲ್ಲ ಹಾಗೆ ಅಂತ ಕೇಳ್ತೀವಿ, ಹೌದಲ್ಲ? ಅದರಿಂದ ದೇವರು ಏನು ಮಾಡಿದ, ಹೇಗೆ ನಿದ್ರೆಯನ್ನು ಕೊಡ್ತಾನೋ ಅದೇ ರೀತಿಯಾಗಿ ಮತ್ತೊಂದು ಶರೀರವನ್ನು ಕೊಡ್ತಾನೆ ಅಷ್ಟೇ. ಈ ಹಳೆಯ ಶರೀರ ನೋಡಿ, ಹಳೆ ಬಟ್ಟೆಯನ್ನು ಬಿಸಾಕಿ ಹೊಸ ಬಟ್ಟೆಯನ್ನು ಕೊಡ್ತಾನೆ. ಹಳೆ ಬಟ್ಟೆಯನ್ನು ಬಿಸಾಕಿದಾಗ ಯಾರಾದರೂ ದುಃಖ ಪಡ್ತಾರಾ? ಯಾರು ದುಃಖ ಪಡೋದಿಲ್ಲ. ಹಳೆ ಬಟ್ಟೆ ಹೋಯಿತು, ಹರಿದೋದ ಬಟ್ಟೆ ಹೋಯಿತು, ಯಾರೋ ದುಃಖ ಪಡ್ತಾರಾ? ಯಾರು ದುಃಖ ಪಡೋದಿಲ್ಲ, ಸಂತೋಷವಾಗಿ ತೆಗೆದುಕೊಳ್ತಾರೆ. ಮತ್ತು ಆ ಹೊಸ ಬಟ್ಟೆ ಬಂತು ನೋಡಿ. ಅದರಿಂದ ನಾವು ಯಾಕೆ ದುಃಖ ಪಡಬೇಕು ಅಂತ ಪ್ರಶ್ನೆ. ದುಃಖ ಅದು ಯಾವುದರಿಂದ? ಅದು ಮತ್ತೆ ರಾಗದ್ವೇಷದಿಂದಲೇ. ನನಗೆ ಈ ಶರೀರ ಅಂದರೆ ಭಾರಿ ಪ್ರಿಯ, ಅದರಿಂದ ಈ ಶರೀರ ಹೋಗುತ್ತಲ್ಲ ಅಂತ ನಮಗೆ ಅದರ ಮೇಲೆ ಇರುವ ಒಂದು ಅಭಿಮಾನ, ಆ ಅಭಿಮಾನದಿಂದ ನಮಗೆ ಏನಾಗ್ತದೆ, ಈ ಲಯ ಅಂದರೆ ನಮಗೆ ಒಂದು ದುಃಖ ಅಂತ, ದುಃಖದ ಕಾರ್ಯ ಅಂತ ಅನಿಸ್ಬಿಟ್ಟಿದೆ. ಹಾಗಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ ಹಾಗೆ ಅಂತ. ಹೇಗೆ ಹಳೆ ಬಟ್ಟೆಯನ್ನು ಬಿಸಾಕಿ ಹೊಸ ಬಟ್ಟೆಯನ್ನು ನಾವು ಸ್ವೀಕಾರ ಮಾಡಿದಾಗ ದುಃಖ ಆಗೋದಿಲ್ಲ, ಸಂತೋಷವಾಗಿ ತೆಗೆದುಕೊಳ್ತೀವಿ. ಯಾಕೆ? ಒಂದು ಬಟ್ಟೆ ಹೋಯಿತು, ಒಂದು ಬಟ್ಟೆ ಬಂತು, ಸರಿಗಿದೆ. ಒಂದು ಮೈನಸ್ ಒಂದು ಪ್ಲಸ್ ಏನಾಯಿತು, 0 ಆಯಿತು. ಅದರಿಂದ ನಾವು ಒಪ್ಕೋತೀವಿ, ನಾವೇನು ಲಾಸ್ ಮಾಡಿಲ್ಲ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಆಯಿತು, ಒಂದು ಶರೀರ ಹೋಗಿ ಇನ್ನೊಂದು ಶರೀರ ಬಂತು, ಆದರೆ ಯಾವ ಥರ ಶರೀರ ಬರುತ್ತದೆ? ಒಳ್ಳೆಯ ಶರೀರ ಬಂದರೆ ಸರಿ, ಒಂದು ಜಿರಳೆ ಶರೀರ ಬಂದುಬಿಟ್ರೆ ಏನು ಮಾಡೋದು? ಹೌದಾ? ಅದರಿಂದ ನನಗೆ ಮರಣ ಅಂದರೆ ದುಃಖ ಅಂತ ನಾನು ಹೇಳ್ತೀನಿ. ಈಗೇನೋ ಮನುಷ್ಯ ಜನ್ಮ ಬಂದಿದೆ, ಏನೋ ಅದೃಷ್ಟ, ನಾನು ಮಾಡಿದ ಅದೃಷ್ಟ, ನನಗೆ ಮನುಷ್ಯ ಜನ್ಮ ಬಂದುಬಿಟ್ಟಿದೆ. ಮುಂದಿನ ಜನ್ಮ ಏನಾಗ್ತದೋ ಅದರಿಂದ ನನಗೆ ದುಃಖ ಆಗ್ತಿದೆ ಅಂತ ನಾನು ಹೇಳ್ತೀನಿ. ಯಾಕೆ ದುಃಖ ಪಡಬಾರ್ದು? ಕರ್ಮಕ್ಕೆ ಅನುಗುಣವಾಗಿ ನಾನೇನು ಕರ್ಮ ಮಾಡಿದೆ ನನಗೆ ಅದು ಗೊತ್ತಿಲ್ಲ, ನಮ್ಮ ಕರ್ಮ ನಮಗೆ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಅದರಿಂದ ನಾವೇನು ಮಾಡಬೇಕು ಈಗ? ಬದುಕಿರುವಾಗಲೇ ಮುಂದಿನ ಜನ್ಮಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಸತ್ಕರ್ಮಗಳನ್ನು ನಾವು ಈಗಲೇ ಮಾಡಿ 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 ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮುಂದಿನ ಜನ್ಮ ನಮಗೆ ಒಳ್ಳೆಯದೇ ಆಗ್ತದೆ. ಅಲ್ಲ, ತೀರ್ಮಾನ ಮಾಡೋದು ಹೇಗೆ? ಇದು ಒಳ್ಳೆಯ ಕರ್ಮ, ಇದು ಕೆಟ್ಟ ಕರ್ಮ ಹಾಗೆ ಅಂತ. ನನ್ನ ಮನಸ್ಸಿಗೆ ಯಾವುದು ಒಳ್ಳೆಯದು ಅಂತ, ಏಕಾದಶಿ ಸ್ವಲ್ಪ ಆಹಾರ ತಿನ್ನೋದು ನನಗೆ ಒಳ್ಳೆಯದು ಅಂತ ಅನ್ನಿಸ್ತದೆ, ನಾನು ಮಾಡ್ತೀನಿ. ತೀರ್ಮಾನ, ಜಡ್ಜ್ಮೆಂಟ್ ಹೇಗೆ? ಇದೇ ಒಳ್ಳೆ ಕೆಲಸ, ಇದೇ ಕೆಟ್ಟ ಕೆಲಸ, ತೀರ್ಮಾನ ಮಾಡೋದು ಹೇಗೆ? ದೊಡ್ಡವರು ಅಂದರೆ ಯಾರು? ವೇದ ಶಾಸ್ತ್ರಗಳು, ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳ್ತಾರೆ ನೋಡಿ. ವೇದ ಪುರಾಣಾದಿಗಳಲ್ಲಿ ಏನು ಹೇಳಿದ್ದಾರೋ ಅದನ್ನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ. ಅಲ್ಲಿ ಮಾಡಬೇಡ ಅಂತ ಯಾವುದನ್ನು ಹೇಳಿದ್ದಾರೆ ಅದನ್ನು ಬಿಡಬೇಕು ನಮಗೆ. ಸೊ ಅದೇ ಜಡ್ಜ್ಮೆಂಟ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೌ ವ್ಯವಸ್ಥಿತೌ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದನ್ನು ನೋಡಿ ನಾವು ಮಾಡಬೇಕು? ಶಾಸ್ತ್ರ ಹೇಗೆ ಹೇಳಿದೆಯೋ ಅದನ್ನು ನೋಡಿಕೊಂಡು ನಾವು ಮಾಡಬೇಕು. ಏಕಾದಶಿ ಅವಶ್ಯ ಮಾಡಲೇಬೇಕು, ಪ್ರಾತಃ ಸ್ನಾನ ಅವಶ್ಯ ಮಾಡಲೇಬೇಕು. ಇದೆಲ್ಲ ಶಾಸ್ತ್ರದಲ್ಲಿ ವಿಹಿತವಾದದ್ದು, ಅದನ್ನು ಬಿಡುವಂತೆ ಇಲ್ಲ. ಪರಮಾತ್ಮನ ಶ್ರವಣ ಮನನ ಮಾಡಲೇಬೇಕು, 24 ತಾಸು ಅದನ್ನೇ ಮಾಡಬೇಕು. ಎಷ್ಟಾಗ್ತದೋ ಅಷ್ಟು, ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ನಮಗೆ. ಇಲ್ಲ ನನಗೆ ಬೇಡ ಹಾಗೆ ಅಂದರೆ ಮುಂದೆ ನಮಗೆ ಮುಂದಿನ ಜನ್ಮ ಅದ್ರ ತಕ್ಕಂತೆ ನಾವು ಆ ಫಲವನ್ನು ಅನುಭವಿಸಬೇಕಾಗ್ತದೆ, ನೀಚ ಯೋನಿಯಲ್ಲಿ ಹುಟ್ಟಬೇಕಾಗ್ತದೆ. ಇದು ವಿಚಾರ ನೋಡಿ. ಅಗಸ್ತ್ಯರು ಬಂದರು, ಭಾಗವತ ಅದನ್ನೇ ಹೇಳ್ತದೆ ನಮಗೆ. ಅಗಸ್ತ್ಯರು ಬಂದರು, ಇಂದ್ರದ್ಯುಮ್ನ ರಾಜ ಏನು ಮಾಡಿಲ್ಲ, ಎದ್ದು ನಿಂತಿಲ್ಲ. ದೊಡ್ಡವರು ಬಂದಾಗ ಎದ್ದು ನಿಂತು ಸತ್ಕಾರ ಮಾಡಬೇಕು, ಗೌರವ ಆದರ ಪಾದಪೂಜೆ ಮಾಡಬೇಕು, ಮಾಡಿಲ್ಲ. ಏನಾದ ಅವನು? ಆನೆಯಾದ. ನೋಡಿ, ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ತಾರೆ ನೋಡಿ. ಅದರಿಂದ ನಾವು ಸತ್ಕರ್ಮಗಳನ್ನು ಮಾಡ್ತಾ ಹೋದರೆ ಮುಂದಿನ ಜನ್ಮ ಒಳ್ಳೆಯದೇ ಆಗ್ತದೆ, ಅದರಿಂದ ಹೆದರಬೇಕಾಗಿಲ್ಲ ಹಾಗೆ ಅಂತ. ಅದರಿಂದ ಒಟ್ಟು ಈ ಲಯ, ಈ ಮರಣ ಎನ್ನತಕ್ಕದ್ದು ಏನಾಗಿದೆ, ಅದು ನಮಗೆ ವರವೋ ಶಾಪವೋ? ಅದು ವರವೇ ಆಗಿದೆ.
ಒಂದು ಜನ್ಮ ಹೋಗಿ ಇನ್ನೊಂದು ಜನ್ಮ ಬಂದೇ ಬರುತ್ತದೆ. ಅಲ್ಲ, ಬರದೇ ಹೋಗ್ಬಿಟ್ರೆ, ಇನ್ನೊಂದು ಜನ್ಮ ಬರದೇ ಹೋಗ್ಬಿಟ್ರೆ ಅದಕ್ಕೆ ಕೃಷ್ಣ ಭರವಸೆ ಕೊಡ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟು ಅಂತ ಇದ್ದರೆ ಸಾವು ಇದ್ದೇ ಇದೆ, ಸಾವು ಅಂತ ಇದ್ದರೆ ಹುಟ್ಟು ಇದ್ದೇ ಇದೆ. ಎಷ್ಟು ಸುಲಭ ಆಯಿತು ನೋಡಿ. ಅದರಿಂದ ನೀನು ಹೆದರಬೇಡ, ಅರ್ಜುನನಿಗೆ ಕೊಟ್ಟ ಭರವಸೆ. ಅದರಿಂದ ಇನ್ನೊಂದು ಹೊಸ ಬಟ್ಟೆ ಬರುತ್ತದೋ ಬರಲ್ಲವೋ, ಈ ಬಟ್ಟೆನೇ ಏನೋ ಚೆನ್ನಾಗಿತ್ತೋ ಏನೋ, ಸುಮ್ಮನೆ ಇದನ್ನು ಕಳ್ಕೊಂಡ್ಬಿಟ್ಟೆ ಹಾಗೆ ಅಂತ ನಾವು ವ್ಯಥೆ ಪಡಬೇಕಾಗಿಲ್ಲ ಅಂತಾರೆ. ಆದರೆ ಹೋದರೆ ಸಂಪೂರ್ಣವಾಗಿ ದೇವರಿಗೆ ಶರಣಾಗಿ ದೇವರು ಹೇಳಿದ ಪ್ರಕಾರ ಎಲ್ಲ ಮಾಡ್ಕೊಂಡು ಹೋದರೆ ನಮಗೆಲ್ಲ ಚಲೋ ಆಗ್ತದೆ. ಯಾವಾಗ ನಾವು ದೇವರಿಗೆ ವಿರುದ್ಧ ಮಾಡ್ತೀವಿ, ಯಾವುದರಿಂದ? ಕಾಯೇನ ವಾಚ ಮನಸ್ಸ, ಶರೀರದಿಂದ ಆಗಲಿ ಮಾತಿನಿಂದ ಆಗಲಿ ಅಥವಾ ಮನಸ್ಸಿನಿಂದ ಆಗಲಿ ಯಾವಾಗ ನಾವು ದೇವರಿಗೆ ವಿರೋಧ ಮಾಡ್ತೀವಿ ಆಗ ನಮಗೆ ಪಾಪಗಳು ಬರುತ್ತವೆ. ಅದರಿಂದ ಏನು ಮಾಡಬೇಕು? ಆದ್ಯಂ ಪುರುಷಂ, ದೊಡ್ಡವರು ಹೇಳಿದಂಗೆ ಕೇಳಬೇಕು. ಯಾರು ದೊಡ್ಡವರು? ಪರಮಾತ್ಮನೇ ದೊಡ್ಡವ. ನೋಡಿ ಕುಂತಿದ್ದೀವಿ, ಅದನ್ನೇ ಹೇಳಿದ್ದು. ಆದ್ಯಂ ಪುರುಷಂ, ಸ್ವಾಮಿ ನೀನು ದೊಡ್ಡವ. ದೊಡ್ಡವರು ಹೇಳಿದಂಗೆ ಕೇಳಿಬಿಟ್ರೆ ನಮಗೆ ಯಾವ ತೊಂದರೆಯೂ ಇಲ್ಲ. ನಾವು ಯಾಕೆ ಕೇಳೋದಿಲ್ಲ? ಇದೆ ಮನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋಹೋ. ನಮ್ಮ ಬಂಧನಕ್ಕೂ ನಮ್ಮ ಮೋಕ್ಷಕ್ಕೂ ಯಾರು ಕಾರಣ? ನಾವೇ ಕಾರಣ. ಮನಸ್ಸನ್ನು ಎಲ್ಲಿ ಹಾಕಬೇಕು ಅಂತ ದೇವರು ಹೇಳಿದ್ದಾನೆ? ಮನ್ಮನಾಭವ. ಎಷ್ಟು ಚಂದ ಇದು ನೋಡಿ ಭಗವದ್ಗೀತೆ ಮಾತು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಹಾಗೆ ಅಂತ ಮನಸ್ಸನ್ನು ನಾವು ದೇವರಿಗೆ ಕೊಟ್ಟುಬಿಟ್ರೆ ನಮಗೆ ಅಪಾಯ ಇಲ್ಲ. ಅದೇ ಉಪಾಯ. ಸರಿಯಾದ ಉಪಾಯ ಅಂದರೆ ಏನು? ಮನಸ್ಸನ್ನು ದೇವರಿಗೆ ಕೊಡಬೇಕು. ಮನಸ್ಸನ್ನು ಜಗತ್ತಿನಲ್ಲಿ ವಿಷಯದಲ್ಲಿ ಕೊಟ್ಟರೆ ನಮಗೆ ಅಪಾಯ. ಉಪಾಯ ಬೇಕೋ ಅಪಾಯ ಬೇಕೋ? ನಮಗೆ ಬಿಟ್ಟದ್ದು ಅಂತ, ನಮ್ಮದು ಚಾಯ್ಸ್. ನಿಮಗೆ ಉಪಾಯ ಬೇಕೋ ಅದೂ ಇದೆ, ಇಲ್ಲ ನನಗೆ ಅಪಾಯನೇ ಇರಲಿ ಹೋಗ್ರಿ ಅಂತಾನೆ ದೇವರು. ದೇವರ ಅಭಿಪ್ರಾಯ ಇಷ್ಟೆ. ಆದರೆ ದೇವರು ಕೇಳೋದು ಒಂದನ್ನೇ, ಮನ್ಮನಾಭವ, ನನ್ನಲ್ಲಿ ಮನಸ್ಸಿಡುವವನಾಗು. ಅಲ್ಲ, ದೇವರಲ್ಲಿ ಯಾಕೆ ಮನಸ್ಸಿಡೋದಿಲ್ಲ ನಾವು? ಹಾಂ, ಪ್ರೇರಣೆ ಮಾಡಿ ನೋಡಿ. ಹಾಂ, ಮನಸ್ಸು ನಾವು ದೇವರಲ್ಲಿ ಇಡೋದಿಲ್ಲ. ಯಾಕೆ ಅಂದರೆ ದೇವರು ಪ್ರೇರಣೆ ಮಾಡಬೇಕು ಅಂತ ಹೇಳ್ಬಿಟ್ರು ನೋಡಿ. ಹಾಗೆಂದರೆ ಕೃಷ್ಣ ಏನು ಹೇಳಬಾರ್ದಿತ್ತು? ಮನ್ಮನಾಭವ ಅಂತ ಹೇಳಬಾರ್ದಿತ್ತು. ಅರ್ಜುನನಿಗೆ ಏನು ಹೇಳಿದ ಅವನು? ಮನ್ಮನಾಭವ ಅಂತ ಉಪದೇಶ ಮಾಡಿದ. ಏನು ಹೇಳಬೇಕಾಗಿತ್ತು? ಮತ್ತೆ ಈಗ ದೇವರು ಪ್ರೇರಣೆ ಮಾಡಬೇಕು ಅಂದರೆ ನಾವು ಸಂಸಾರದಲ್ಲಿ ಇರೋದಕ್ಕೆ ಯಾರು ಕಾರಣ? ದೇವರೇ ಕಾರಣ ಅಂತ ಆಯಿತು. ಆದರೆ ಕೃಷ್ಣ ಏನು ಹೇಳ್ತಾನೆ? ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಮನಸ್ಸೇ ಕಾರಣ ಅಂತಾನೆ ಬಂಧನಕ್ಕೂ ಮೋಕ್ಷಕ್ಕೂ. ಸೊ ಅದರಿಂದ ನಾವು ಯಾಕೆ ಮನಸ್ಸನ್ನು ದೇವರಲ್ಲಿ ಇಡೋದಿಲ್ಲ? ದೇವರ ಪ್ರೇರಣೆ ಅಂತೂ ಇದ್ದೇ ಇದೆ. ಎಲ್ಲ ವಿಷಯದಲ್ಲೂ ದೇವರ ಪ್ರೇರಣೆ ಇದೆ. ಅಲ್ಲ, ದೇವರ ಪ್ರೇರಣೆ ಇಲ್ಲ. ಈಗ ನೋಡಿ ಎಷ್ಟು ಚಂದ, ಒಳ್ಳೆ ಪಾಯಿಂಟ್ ಅದು. ದೇವರೇ ಮಾಡ್ತಾನೆ ದೇವರೇ ಮಾಡ್ತಾನೆ ಅಂತ ನಾಳೆ ಏನು ಮಾಡಬಾರ್ದು? ನಾವು ಊಟಕ್ಕೆ ಕೊಡಬಾರ್ದು. ಏನು ಮಾಡಬೇಕು? ದೇವರೇ ಮಾಡಬೇಕು. ನೋಡಿ ಬಂತು ನೋಡಿ. ಪ್ರಯತ್ನ ಪಡಬೇಕು. ದೇವರು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆ ಪ್ರಯತ್ನ ಎನ್ನತಕ್ಕದ್ದನ್ನು ದೇವರು ನಿರೀಕ್ಷೆ ಮಾಡ್ತಾ ಇದ್ದಾನೆ. ದೇವರೇ ಎಲ್ಲ ಪ್ರೇರಣೆ ಮಾಡಬೇಕು ಹಾಗೆ ಅಂತ ನಾವು ನಾಳೆ ಊಟನೇ ಮಾಡೋದಿಲ್ಲ. ಸುಮ್ಮನೆ ದೇವರು ಮಾಡಿಸ್ಲಿ. ಮನಪ್ರೇರಕ ದೇವರಲ್ಲವೇ? ಕೈಯಿನ ಪ್ರೇರಕ ದೇವರಲ್ಲವೇ? ದೇವರೇ ಮಾಡಿಸ್ಲಿ. ಕೈ ಕಟ್ಟಿ ಕೂತಿರ ಕೊಡ್ತೀವಾ? ಇಲ್ಲ, ಪ್ರಯತ್ನ ಪಡ್ತೀವಿ. ದೇವರು ಬಾಯಿಗೆ ತಂದು ಹಾಕಲಿ ಮಾಡ್ತೀವಾ? ಇಲ್ಲ. ನಮ್ಮ ಪ್ರಯತ್ನ ಅಂತ ಇದೆ ನೋಡಿ. ಅದು ಯಾರ್ದು? ಆ ಪ್ರಯತ್ನವೂ ದೇವರದು. ಆ ಚಿಂತನೆ ಇರಬೇಕು. ಪ್ರಯತ್ನ ಮಾಡಿ ಆ ಪ್ರಯತ್ನ ದೇವರದು ಅಂತ ಇರಬೇಕು, ನಂದಲ್ಲ ಅಂತ ಇರಬೇಕು. ಅದೇ ರೀತಿಯಾಗಿ ಮನಸ್ಸನ್ನು ನಾವು ದೇವರಲ್ಲಿ ಹಾಕೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ದೇವರ ಅಧೀನ ಅಂತ ಚಿಂತನೆ ಮಾಡಬೇಕು. ಆದರೆ ನಾವು ಪ್ರಯತ್ನ ಪಡಲಿಕ್ಕೆ ತಯಾರಿಲ್ಲ. ಅದನ್ನು ಕೃಷ್ಣ ಉಪದೇಶ ಮಾಡಿದ. ಅರ್ಜುನ, ನಿಂದು ಪ್ರಯತ್ನ ಇದು. ಮನ್ಮನಾಭವ,
ನನ್ನಲ್ಲಿ ಮನಸ್ಸಿಡುವವನಾಗು. ಮದ್ಭಕ್ತೋ ಭವ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ, ನನ್ನನ್ನು ಕುರಿತಾಗಿ ಯಾಗಗಳನ್ನು ಮಾಡು ಹಾಗೆ ಅಂತ. ಅಲ್ಲ, ಆದ್ಯಂ ಪುರುಷಂ ಅಂತ ಹೇಳಿದ ಮೇಲೆ ಅವನಲ್ಲಿ ಯಾಕೆ ಮನಸ್ಸು ಹೋಗ್ತಾ ಇಲ್ಲ? ಪುರುಷಂ ತ್ವಾದ್ಯಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಆದಿ ಪುರುಷ ಅವನಲ್ಲಿ ಯಾಕೆ ಮನಸ್ಸು ಹೋಗ್ತಾ ಇಲ್ಲ? ಏನು ಕಾರಣ? ಪ್ರಯತ್ನ ಮಾಡ್ತೀವಿ, ಆಗ್ತಾ ಇಲ್ಲ. ಪ್ರತಿಬಂಧಕ ಯಾವುದು? ವಿಷಯ ಪದಾರ್ಥದಲ್ಲಿ ಆಕರ್ಷಣೆ. ಉಪಾಯ ಏನು? ಉಪಾಯ ಅದೇ ಇಂದ್ರಿಯ ನಿಗ್ರಹ ಮಾಡೋದಕ್ಕೆ ಈಗ ಮನಸ್ಸು ಇಂದ್ರಿಯ, ಕಣ್ಣು ಮೂಗು ಎಲ್ಲ ಇಂದ್ರಿಯ, ಅದು ದೇವರ ಕಡೆ ಹೋಗ್ತಾ ಇಲ್ಲ, ವಿಷಯದ ಕಡೆ ಹೋಗ್ತಾ ಇದೆ. ಉಪಾಯ ಏನು? ಅವನ ಬಗ್ಗೆ ಫಸ್ಟು ತಿಳ್ಕೋಬೇಕು. ಮೊದಲನೇ ಮೆಟ್ಲು ಯಾವುದು? ಸಂಘವಾಗಲಿ ಸಾಧು ಸಂಘವಾಗಲಿ, ಸಾಧು ಸಜ್ಜನರ ಸಂಘ ಮಾಡಿ. ಯಾರು ಸಜ್ಜನರು? ಯಾರು ಹರಿಕತೆ ಹೇಳ್ತಾರೋ ಅವರೇ ಸಜ್ಜನರು. ಸಜ್ಜನರು ಅಂತ ಸ್ಕೂಲ್ಗೆ ಕೂತ್ಕೊಂಡ್ಬಿಟ್ಟು ಸಜ್ಜನರಿದ್ದಾರೆ ಅಂತ ಹೇಳ್ಬಿಟ್ರೆ ಇನ್ನೇನು ಮಾಡೋದು? ಸ್ಕೂಲು ಆಫೀಸು ಸಜ್ಜನರ ಸಂಘ ಆಯಿತು ಅಂತ ಕೂತ್ಕೊಂಡ್ಬಿಟ್ರೆ ನಮ್ಮ ಆಫೀಸ್ಲಿ ಎಲ್ಲ ಒಳ್ಳೆಯವ್ರಿ, ಎಲ್ಲ ಸಜ್ಜನರ್ರಿ, ನಾವೇ ಸರ್ಟಿಫಿಕೇಟ್ ಕೊಟ್ಟು ಬಿಡೋದು. ಯಾರು ಸಜ್ಜನರು? ಯಾರು ಸಜ್ಜನರು? ಪರಮಾತ್ಮನ ಕುರಿತಾಗಿ ಯಾರು ವಿಚಾರ ಮಾಡ್ತಾರೋ, ಪರಮಾತ್ಮನ ಕುರಿತಾದ ವಿಚಾರ ಎಲ್ಲಿ ನಡೀತದೆಯೋ ಅಂಥ ಸಭೆಯಲ್ಲೇ ಇರಬೇಕು. ಅಂಥವ್ರ ಜೊತೆಗೆ ನಾವು ಕಾಂಟ್ಯಾಕ್ಟಲ್ಲಿ ಇರಬೇಕು. ಯಾಕೆ? ಅವ್ರು ಏನಾಗಿರ್ತಾರೆ? ಮನ್ಮನಾಭವಂತ ಒಪ್ಪಿಗೆ ಇರ್ತದೆ. ಯಾರ್ಯಾರನ್ನೋ ಗೊತ್ತಿದೆ, ಪಾಪ ಅವರು ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದರೆ ಸಾಕು, ಅವರು ಒಳ್ಳೆಯವರು. ಹಾಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಕೆಟ್ಟವರು. ಮತ್ತೆ ಇಲ್ಲಿ ನಾನು ಬಾಧೆ ಬಂತು. ನನಗೆ ಹೆಲ್ಪ್ ಮಾಡಿದರೆ ಒಳ್ಳೆಯವರು, ನನಗೆ ಹೆಲ್ಪ್ ಮಾಡಿಲ್ಲ ಕೆಟ್ಟವರು. ಈಗ ತೀರ್ಮಾನ ಮಾಡೋದು ಅಲ್ಲ. ಯಾರು ಪರಮಾತ್ಮನ ಕುರಿತಾದ ವಿಚಾರ ಮಾಡ್ತಾರೆ ಅದು ಹೇಗಿರಬೇಕು? ಪರಮಾತ್ಮನ ಕುರಿತಾದ ವಿಚಾರ ಅಂದರೆ ನೋಡಿ, ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಪಾಂಡವರು ಎಲ್ಲರನ್ನೂ ಗೆದ್ದರು, ದುರ್ಯೋಧನಾದಿಗಳನ್ನು ಗೆದ್ದು ಯುಧಿಷ್ಠಿರ ಸಭೆಯಲ್ಲಿ ಕೂತಿದ್ದಾನೆ. ಆಗ ಒಂದು ಸನ್ಯಾಸಿ ಬಂದನಂತೆ. ಒಂದು ಸನ್ಯಾಸಿ ಬಂದು ಯುಧಿಷ್ಠಿರನನ್ನು ಹೇಳಿದನಂತೆ, ಯುಧಿಷ್ಠಿರ, ಬ್ರಾಹ್ಮಣರೆಲ್ಲ ನಿನ್ನನ್ನು ಚೀಮಾರಿ ಆಗ್ತಾ ಇದ್ದಾರೆ, ಎಂಥ ನೀಚ ಕೆಲಸ ಮಾಡಿದೆಯೋ, ಎಲ್ಲರನ್ನೂ ಸಂಹಾರ ಮಾಡಿಬಿಟ್ಟು ನೀನು ರಾಜ್ಯದಲ್ಲಿ ಕೂತಿದ್ದಿ. ನಿನ್ನ ಸಹೋದರ ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿಬಿಟ್ಟು ನೀನು ಕೂತಿದ್ದೀಯಲ್ಲ, ಹಾಗೆ ಅಂತ ಬ್ರಾಹ್ಮಣರು ನಿನ್ನನ್ನು ಚೀಮಾರಿ ಆಗ್ತಾ ಇದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟ. ಯಾರೋ ಒಂದು ಸನ್ಯಾಸಿ. ಯುಧಿಷ್ಠಿರನಿಗೆ ಭಾರಿ ಬೇಜಾರಾಗೋಯ್ತು. ಏನಿದು, ನಾನು ಸಂಹಾರ ಮಾಡಬಾರ್ದಿತ್ತೋ ಏನೋ ದುರ್ಯೋಧನಾದಿಗಳನ್ನು, ರಾಜ್ಯಕ್ಕಾಗಿ ಮಾಡಿಬಿಟ್ಟೆ ಹಾಗೆ ಅಂತ. ಅರ್ಜುನನಿಗೆ ಯುದ್ಧಕ್ಕೆ ಹಿಂದೆ ಆ ದುಃಖ ಆಯಿತು. ಇವ್ರನ್ನ ಸಂಹಾರ ಮಾಡಬೇಕೋ ಸಂಹಾರ ಮಾಡಬಾರ್ದೋ ಹಾಗೆ ಅಂತ ಒಂದು ಸಂಶಯ. ಕೃಷ್ಣ ಗೀತೋಪದೇಶ ಮಾಡಿದ, ಸರಿ ಹೋಯ್ತು. ಕರಿಷ್ಯೆ ವಚನಂ ತವ ಅಂತ ಎದ್ದು ನಿಂತ ಅರ್ಜುನ. ಇವಾಗಲೂ ಬಿದ್ದಿದ್ದ ಅವನು, ಎದ್ದು ನಿಂತ. ಪರಮಾತ್ಮನ ಮಾತು ಏನು ಮಾಡ್ತದೆ? ನಮ್ಮನ್ನು ಎಬ್ಬಿಸ್ತದೆ. ಪರಮಾತ್ಮನ ಮಾತು ನಮ್ಮನ್ನು ಎಬ್ಬಿಸ್ತದೆ. ಅದಕ್ಕೆ ಪರಮಾತ್ಮನ ಮಾತುಗಳನ್ನು ಕೇಳಬೇಕು. ಭಾಗವತ ಭಗವದ್ಗೀತೆಯಲ್ಲೇ ಯಾಕೆ ಕೇಳಬೇಕು? ಬಿದ್ದವರನ್ನು ಎಬ್ಬಿಸುವ ಮಾತುಗಳು. ಅಷ್ಟು ಶಕ್ತಿ ಇರುತ್ತದೆ ಪರಮಾತ್ಮನ ಮಾತಿನಲ್ಲಿ. ನೋಡಿದರೆ ಯುಧಿಷ್ಠಿರ ಬಿದ್ದ. ಮತ್ತೆ ಅಯ್ಯೋ ತಪ್ಪು ಮಾಡಿಬಿಟ್ನೋ ಏನೋ, ಸಂಹಾರ ಮಾಡಬಾರ್ದೋ ಏನೋ ಹಾಗೆ ಅಂತ. ಆ ಸಭೆಯಲ್ಲಿ ಕೃಷ್ಣನು ಕೂತಿದ್ದ, ಬ್ರಾಹ್ಮಣರು ಅಲ್ಲೇ ಇದ್ದರು. ಈ ಯತಿ ವೇಷದಲ್ಲಿ ಬಂದವನು. ಎಷ್ಟು ದಂಡ ಹಿಡ್ಕೊಂಡಿದ್ದ? ತ್ರಿದಂಡಿಯಾಗಿ ಬಂದಂತೆ. 3 ದಂಡ ಹಿಡ್ಕೊಂಡು ಬಂದಿದ್ದ. ಕಾಯೇನ ವಾಚ ಮನಸ ನೆಟ್ಟಗೆ ಇರ್ತೀನಿ ಅಂತ ಸೂಚನೆ ಅದು. ಸನ್ಯಾಸಿಗಳು ತ್ರಿದಂಡಿಗಳಾಗಿರ್ತಾರೆ, ಏಕದಂಡಿಗಳು ಇರ್ತಾರೆ. ಒಂದೇ ದಂಡ ಹಿಡ್ಕೊಂಡವರು ಇರ್ತಾರೆ, ತ್ರಿದಂಡಿಗಳು ಇರ್ತಾರೆ. ಎರಡೂ ವಿಹಿತವಾಗಿದೆ. ತ್ರಿದಂಡಿ ಹಾಗಂದ್ರೆ ಏನರ್ಥ? ಕಾಯೇನ ವಾಚ ಕಾಯೇನ ವಾಚ ಮನಸ. ಆ ದಂಡ ಹೇಗಿರ್ತದೆ ನೋಡಿ, ನೆಟ್ಟಗೆ ಇರ್ತದೆ. ಅದು ಸೂಚನೆ. ವಕ್ರವಾಗಿ ಇರೋದಿಲ್ಲ. ನನ್ನ ಬುದ್ಧಿ ವಕ್ರ ಇಲ್ಲ, ನನ್ನ ಮಾತು ವಕ್ರ ಇಲ್ಲ, ನನ್ನ ಕ್ರಿಯೆ ವಕ್ರ ಇರೋದಿಲ್ಲ ಎಂಬ ಸೂಚನೆಗಾಗಿ ದಂಡ ಸ್ಟ್ರೈಟ್ ಇರುತ್ತದೆ. ಆ ತ್ರಿದಂಡಿ ಈ ರೀತಿಯಾಗಿ ಹೇಳಿದಾಗ ಬ್ರಾಹ್ಮಣರು ಅವನ ಬೈಯಕ್ಕೆ ಶುರು ಮಾಡಿಬಿಟ್ರಂತೆ.
ಏನು ಯುಧಿಷ್ಠಿರನಂತ ರಾಜ ಸಿಕ್ಕಿದೆ ನಮ್ಮ ಸೌಭಾಗ್ಯ, ನೀನು ನೋಡಿದರೆ ಬ್ರಾಹ್ಮಣರು ಬೈತಾರೆ ಅಂತ ಹೇಳ್ತೀಯಲ್ಲ, ನೀನು ಸಾಯಿ ಅಂತ ಹೇಳ್ಬಿಟ್ಟು ಅಲ್ಲೇ ಸತ್ತು ಭಸ್ಮನಾಗ್ಬಿಟ್ಟ. ಅದು ನೋಡಿ ಇನ್ನೂ ಬೇಜಾರಾಯಿತು ಯುಧಿಷ್ಠಿರನಿಗೆ. ಅಯ್ಯ, ಸಭೆಯಲ್ಲಿ ಬಂದ ಒಂದು ಯತಿ ನನ್ನ ಕಣ್ಣು ಮುಂದೆನೇ ಬೂದಿ ಆಗಿಬಿಟ್ಟಲ್ಲ ಬ್ರಾಹ್ಮಣರು ಶಾಪದಿಂದ. ಹಾಗೆ ಮೊದಲೇ ವಿಚಾರ ಅವನಿಗೆ, ಭೀಷ್ಮಾದಿಗಳನ್ನು ಕೊಂದದ್ದು, ಭೀಷ್ಮದ್ರೋಣಾದಿಗಳನ್ನು ಕೊಂದದ್ದು ಸರಿಯೋ ತಪ್ಪೋ ಅಂತಲೇ ವಿಚಾರ, ಆಸನದಲ್ಲಿ ಕೂಡುವಾಗಲೇ ವಿಚಾರ ಅವನಿಗೆ. ಇನ್ನು ಈ ರೀತಿಯಾಗಿ ಯತಿ ಬಂದು ಹೇಳಿದ ಮೇಲೆ ಇನ್ನು ಜಾಸ್ತಿ ಆಯಿತು. ಇನ್ನು ಕಣ್ಣೆದುರಿಗೆ ಆ ಯತಿ ಭಸ್ಮೀಭೂತನಾದ, ಇನ್ನೂ ಬೇಸರ ಆಯಿತು ಅವನಿಗೆ. ಆಗ ಕೃಷ್ಣ ಬಂದು ಉಪದೇಶ ಮಾಡಿದನಂತೆ, ನೋಡಪ್ಪ, ನೀ ಯಾರು ಯತಿ ಅಂತ ತಿಳಿದಿದ್ದಿ, ಇವನೊಬ್ಬ ಅಸುರ. ಅಸುರ ದುರ್ಯೋಧನನ ಗೆಳೆಯ. ದುರ್ಯೋಧನನ ಮೇಲೆ ಇರುವ ಒಂದು ಪ್ರೀತಿಯಿಂದ ಅವನೇನು ಮಾಡಿದ್ದಾನೆ, ಯತಿಯಾಗಿ ಬಂದು ಈ ಥರ ನಿನ್ನನ್ನು ಬುದ್ಧಿ ಕೆಡಿಸ್ತಾನೆ. ಹಾಗೆ ಅಂತ ಯಾತಕ್ಕೆ ಈ ವಿಚಾರ ಬಂತು ಅಂದರೆ, ಯತಿಗಳು ಅಂತ ಹೇಳಿದ ಕೂಡಲೇ ಎಲ್ಲರನ್ನು ಕೂಡ ನಾವು ಸಜ್ಜನರು ಅಂತ ನಂಬಬೇಡಿ. ಯಾಕೆ? ದ್ವಾಪರ ಯುಗದಲ್ಲಿ ಆದ ಕತೆ ಇದು. ದ್ವಾಪರ ಯುಗದಲ್ಲೇ ಯಾರು ಬಂದರು? ಅಸುರರು ಯತಿವೇಷದಲ್ಲಿ ಬಂದರು. ಕಲಿಯುಗದಲ್ಲಿ ಗೋವಿಂದ. ಅದರಿಂದ ಯತಿಗಳು ಅಂತ ಹೇಳಿದ ಕೂಡಲೇ, ಸನ್ಯಾಸಿಗಳು ಅಂತ ಕೂಡಲೇ ಹೋಗಿ ಕಾಲು ಹಿಡಿಬೇಡಿ. ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ತಿಳಿಬೇಡಿ. ಯದ್ಯಪಿ ತ್ರಿದಂಡಿಗಳಾಗಿದ್ದಾರೆ, ಆದರೂ ಕೂಡ ಆ ರೀತಿಯಾದ ಒಳಗಿನ ಸತ್ವ ಇರೋದಿಲ್ಲ, ಒಳಗಿನಿಂದ ಅಯೋಗ್ಯರಾಗಿರ್ತಾರೆ. ಅದರಿಂದ ಸನ್ಯಾಸಿ, ಎಲ್ಲ ಸನ್ಯಾಸಿಗಳನ್ನು ತಿಳ್ಕೋಬೇಡಿ. ಹಾಗೆ ಪರೀಕ್ಷೆ ಮಾಡಿ, ಅದಕ್ಕೆ ಹೇಳಿದ್ದು ಪರೀಕ್ಷೆ ಮಾಡಿ ನಾವು ಇದರಲ್ಲಿ ತೀರ್ಮಾನ ತಗೋಬೇಕು ಹಾಗೆ ಅಂತ. ಗೋಪಿಚಂದನ ಹಚ್ಕೊಂಡಿರಬೇಕು, ವಿಷ್ಣು ಭಕ್ತರಾಗಿರಬೇಕು, ವೇದಾದಿ ಶಾಸ್ತ್ರಗಳ ಪುರಾಣಗಳ ಅಧ್ಯಯನ ಆಗಿರಬೇಕು. ಆ ರೀತಿಯಾಗಿ ನೋಡಿ ನಾವು ಪರೀಕ್ಷೆ ಮಾಡಿ ಸನ್ಯಾಸಿಗಳು ಒಳ್ಳೆಯವರು ಅಂತ ತೀರ್ಮಾನ ಮಾಡಬೇಕು. ವೇಷಭೂಷಣವನ್ನು ನೋಡಿ ನಾವು ತೀರ್ಮಾನ ಮಾಡಬಾರದು ಅಂತ ಹೇಳ್ತಾರೆ. ಅದರಿಂದ ಮನ್ಮನ ಭವ, ಪರಮಾತ್ಮನಲ್ಲೇ ಮನಸ್ಸು ಆಗಬೇಕು. ಹಾಗೆಂದರೆ ಏನು ಬೇಕು? ಪರಮಾತ್ಮನ ಕುರಿತಾದ ಶ್ರವಣ ಮನನ ಮಾಡಬೇಕು. ಆಗ ನಮಗೇನು ಗೊತ್ತಾಗ್ತದೆ? ಪರಮಾತ್ಮನ ಮಹಿಮೆ ಗೊತ್ತಾಗ್ತದೆ. ಆಗ ಮನಸ್ಸು ದೇವರ ಕಡೆ ಹೋಗ್ತದೆ. ಈಗ ನಮಗೆ ಒಂದು ತಕ್ಕಡಿಲಿ ಹಾಕಿ ತೂಗಿದರೆ ಲೌಕಿಕ ಪದಾರ್ಥ, ಪರಮಾತ್ಮ ಎರಡನ್ನು ತೂಗಿದರೆ ಯಾವುದು ಭಾರ ಅಂತ ಅನಿಸ್ತದೆ ನಮಗೆ? ಈ ಲೌಕಿಕ ಪದಾರ್ಥ ಭಾರ. ಓ, ಇದರಲ್ಲಿ ಮಹತ್ವ ಇದೆ, ಇದರಲ್ಲಿ ಗುರುತ್ವ ಇದೆ ಹಾಗೆ ಅಂತ, ಅದರಿಂದ ನಮ್ಮ ಫೋಕಸ್ ಇದರಲ್ಲಿ ಇದೆ. ದೇವರು ಇರಲಿ ಬಿಡಿ, ಮುಂದಿನ ಜನ್ಮ ನೋಡಿಕೊಂಡ್ರೆ ಆಯಿತು. ದೇವರೆಲ್ಲಿ ಹೋಗ್ತಾನೆ, ನಾವೆಲ್ಲಿ ಹೋಗ್ತೀವಿ, ಇದ್ದೇ ಇದೆ. ರಿಟೈರ್ಮೆಂಟ್ ಆದ ಮೇಲೆ ವಿಚಾರ ಮಾಡೋದು, ಈ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ. ಸರಿನಾ? ಅದು ಸರಿಯಲ್ಲ. ಯಾಕೆ? ಎಲ್ಲ ಮೊದಲಿಂದ ಮಾಡಬೇಕು ಅಂದರೆ ಇದು 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 ಭಾರ ಅಂತ ಅನಿಸ್ತಾನೇ ಇಲ್ಲಲ್ಲ ನನಗೆ. ಇದ್ರೇನು ವೆಯ್ಟೇ ಇಲ್ಲ, ಇದ್ರೇನು ಮಹತ್ವನೇ ಇಲ್ಲ. ಇದರಲ್ಲಿ ದೇವರಲ್ಲಿ ಏನು ಮಹತ್ವ ಇದೆ ನೋಡಿ. ಒಂದು ಉದಾಹರಣೆಗೆ, 1 ಕೋಟಿ ರೂಪಾಯಿ ಒಂದು ತಕ್ಕಡಿಯಲ್ಲಿ, ದೇವರಲ್ಲಿ ಭಕ್ತಿ ಇನ್ನೊಂದು ಕಡೆ. ಯಾವುದು ಬೇಕು ನೋಡಿ? ನೀವು 1 ಕೋಟಿ ರೂಪಾಯಿ ನೋಡಿಲ್ಲ ಅನ್ನಿಸ್ತದೆ ನೀವು. ಸೊ ಅದರಿಂದ ಒಂದು ಮನುಷ್ಯನಾದವ ಎಲ್ಲಿ ಫೋಕಸ್ ಮಾಡಬೇಕು? ಅದಕ್ಕೆ ಹೇಳಿ, ನೀವು 1 ಕೋಟಿ ನೋಡಿಲ್ಲ, ನೀವು ಅದರಿಂದ ಹಿಂಗೆ ಮಾತಾಡ್ತೀರ. ನೀವು 1 ಕೋಟಿ ಕಣ್ಣು ಮುಂದೆ ಇದ್ದಾಗ ಏನಾಗ್ತದೆ? ಭಕ್ತಿ ಅಂತ ನಡೀರಿ ಹಾಗೆ ಅಂತ ಮನೆ ಕಟ್ಕೊಂಡು ಇಡೀ ಜೀವನ ಪೂರ್ತಿ ಆರಾಮಕ್ಕೆ ಊಟ ಮಾಡಿಕೊಂಡು ಇರ್ಬೋದು. ತೆಗಿರಿ 1 ಕೋಟಿ, ಭಕ್ತಿ ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ ಹಾಗೆ ಅಂತ ನಮಗೆ ಫೋಕಸ್ ಎಲ್ಲಿ ಹೋಗ್ತದೆ? ಆ 1 ಕೋಟಿ ಮೇಲೆ ಹೋಗೋದು. ಹೌದು, ಇಲ್ಲಿ ಕೂತು ಮಾತಾಡ್ಬೋದು, ಅದೇ ಎದುರುಗಡೆ ಕಾಣಬೇಕು. ಆಗ ಎದುರುಗಡೆ ಒಂದು ದೇವರೇ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ನೋಡಪ್ಪ, 1 ಕೋಟಿ, ಇನ್ನೊಂದು ಕಡೆ ಭಕ್ತಿ. ಯಾವುದು? ತಯಾರಿದ್ದೀವಾ?
ಹಾಂ ನೋಡಿರಾ. ಆದರೆ ಆ ಸುಖವಾಗಿ ಇರೋದು ಅದು ಯಾವಾಗ ಬರ್ತದೆ? ಬರೋದೇ ಇಲ್ಲ ಅದು. ಇದೇ ನಮ್ದು ಹಣೆ ಬರ. ಅದಕ್ಕೆ ದೇವರು ದೂರ ಇದ್ದಾನೆ ನಮ್ಮಿಂದ. ನಿನಗೇನು ಬೇಕು? ಲೌಕಿಕವಾದ ಸುಖ ಬೇಕು, ಆರಾಮಕ್ಕೆ ಇರು ನೀನು. ನನಗೆ ನಾನು ಯಾವಾಗ ಬೇಕು ಅಂತ ಅನ್ನಿಸ್ತದೋ ಆಗ ಬಾ ನನ್ನ ಹತ್ರ ಸಾಕು. ಅಂದರೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂದರೆ, ನಮಗೆ ಪ್ರಧಾನ ಯಾರು? ಲಕ್ಷ್ಮೀ. ಹೇಳ್ಬಿಡಿ ಬಾಯಿಂದ. ನಮಗೆ ಪ್ರಧಾನ ಯಾರು? ಲಕ್ಷ್ಮಿಯೇ ಸರ್ವೋತ್ತಮಳು. ಆದರೆ ಬಾಯಿಂದ ಹೇಳೋದೇನು? ಹರಿ ಸರ್ವೋತ್ತಮ ಅಂತ ಹೇಳೋದು ಹರಿ ಸರ್ವೋತ್ತಮ, ಮನಸ್ಸಿನಲ್ಲಿ ಲಕ್ಷ್ಮಿಯೇ ಸರ್ವೋತ್ತಮಳು. ಯಾಕೆ? ನಮ್ಮ ಜೀವನ ತೆಗೆದು ನೋಡಿ, ನಮ್ಮ ದಿನಚರಿ ತೆಗೆದು ನೋಡಿ. 24 ತಾಸಲ್ಲಿ ಪ್ರಯತ್ನ ಯಾವುದಕ್ಕೆ ಜಾಸ್ತಿ? ಜ್ಞಾನ ಭಕ್ತಿಗೋ ದುಡ್ಡಿಗೋ? ನೋಡಿ, ಎರಡರಲ್ಲಿ ಯಾವುದು ಜಾಸ್ತಿ? ದುಡ್ಡಿಗೆ. ಅಲ್ಲ, ಒಪ್ಕೊಳ್ಳೋಣ. ಯಾಕೆ ಸಂಕೋಚ? ಯಾಕೆ? ದೇವರ ಮುಂದೆ ಗುರುಗಳ ಮುಂದೆ ನಮ್ಮ ಹಣೆ ಬರ ಎಲ್ಲ ಗೊತ್ತಿದೆ ಅವರಿಗೆ. ನಮ್ಮ ಹಣೆ ಬರ ಗೊತ್ತಿದೆ. ಅದರಿಂದ ನೋಡಿ, ಕುಂತಿದೇವಿ ಹೇಳಿದ್ರು ಆದ್ಯಂ ಪುರುಷಂ. ಯಾರಲ್ಲ? ಲಕ್ಷ್ಮಿ ಅಲ್ಲ ಅಂತ ಹೇಳಿದ್ರು. ನೋಡಿ, ಕುಂತಿದೇವಿ ಸ್ತೋತ್ರ ಸರಿನೋ ತಪ್ಪು? ಕುಂತಿದೇವಿ ಸ್ತೋತ್ರ ತಪ್ಪು. ಯಾಕೆ? ಲಕ್ಷ್ಮಿಯನ್ನು ಹೇಳಲೇ ಇಲ್ಲ ಅವಳು. ಲಕ್ಷ್ಮಿಯೇ ಆದ್ಯಂ ಪುರುಷಂ ಆಗಬೇಕಾಗಿತ್ತು. ಅವಳು ಕೃಷ್ಣನನ್ನು ನೋಡಿ ಹೇಳ್ತಾ ಇದ್ದಾಳೆ ಅಲ್ವಾ? ಇದು ಮಾಡಬೇಕಾದ ವಿಚಾರ. ಆದರೆ ಅವ್ರ ಪಾಪ ಹೇಳಿದರು ನೋಡಿ, ಬಾಯಿ ಬಿಟ್ಟೇ ಹೇಳಿಬಿಟ್ರು, ನಮಗೆ ಎಲ್ಲ ಸುಖ ಸೌಲಭ್ಯ ಚೆನ್ನಾಗಿದ್ದರೆ ದೇವ್ರ ಕಡೆ ಮನಸ್ಸು ಹೋಗ್ತದೆ ಹಾಗೆ. ಆದರೆ ಆ ಕಾಲ ಯಾವಾಗ ಬರೋದು? ಹಾಂ 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 ಇಲ್ಲ ಹೇಳಿ. ಸರಿನೋ ತಪ್ಪು? ಅದೇ ನಡೀತಾ ಇರೋದು ವಾಸ್ತವಿಕ ಸಂಗತಿ. ಇದರಲ್ಲಿ ಮುಚ್ಚುಮರೆ ಸಂಕೋಚ ಬೇಡರಿ. ಇದರಲ್ಲಿ ಲಕ್ಷ್ಮಿ ದೊಡ್ಡವಳು, ಒಪ್ಕೊಳ್ಳೋಣ ಅಷ್ಟೇ, ಏನು. ಆದರೆ ಏನಾಗಬೇಕು? ದೇವರು ದೊಡ್ಡವಂತ ಒಪ್ಪಬೇಕು. ಒಪ್ಕೊಳ್ಳಿಕ್ಕೆ ಯಾವುದು ತಡೆ ಮಾಡೋದು? ತಡೆ ಮಾಡೋದು ಯಾವುದು? ನಮ್ಮ ಮನಸ್ಸು ಯಾಕೆ ತಡೆ ಮಾಡ್ತಾ ಇದೆ? ದುಡ್ಡು, ಅದನ್ನೇ ಹೇಳಿದ್ದು, 1 ಕೋಟಿ ಕಣ್ಣು ಮುಂದೆ ಇದ್ದರೆ ಅಲ್ಲೇ ಮನಸ್ಸು ಹೋಗ್ತದೆ. ಭಕ್ತಿ ಶಾಸ್ತ್ರ, ಮಹಾಭಾರತ ಒಂದು ಕಡೆ, 1 ಕೋಟಿ ಒಂದು ಕಡೆ. ಮಹಾಭಾರತವೋ 1 ಕೋಟಿಯೋ? ಇದು ನಮ್ಮ ಮನುಷ್ಯರ ದೌರ್ಬಲ್ಯ. ಇದು ಮನುಷ್ಯರ ದೌರ್ಬಲ್ಯ. ಇದನ್ನು ಮೀರೋದು ಕಷ್ಟ ಇದೆ, ಆದರೆ ಇದನ್ನು ಮೀರಲೇಬೇಕು. ಇದನ್ನು ಮೀರಿ ಲಕ್ಷ್ಮಿಗಿಂತ ಪರಮಾತ್ಮ ಯಾಕೆ ದೊಡ್ಡವ? ಆದ್ಯಂ ಪುರುಷಂ ಅಂತ ಕುಂತಿದೇವಿ ಹೇಳಿದರೆ ಅಭಿಪ್ರಾಯ ಏನು? ಆಯಿತು, ನಿಮ್ಮ ಪ್ರಕಾರನೇ ಬರೋಣ. 1 ಕೋಟಿ ಅಂತಲೇ ಇಟ್ಟುಕೊಳ್ಳೋಣ. 1 ಕೋಟಿ ಬಂತು, ಮುಂದೆ ಏನು? ನೀವು ಸುಖವಾಗಿರ್ತೀರಾ? ಇಲ್ಲ. 1 ಕೋಟಿ ಬಂದರೂ ಸುಖ ಇಲ್ಲ. ಯಾಕೆ? 1 ಕೋಟಿ ಬಂದರೂ ಮುಪ್ಪು ತಪ್ಪೋದಿಲ್ಲ, ವಯಸ್ಸು ಬಂದೇ ಬರ್ತದೆ. 1 ಕೋಟಿ ಬಂತು, ಹಸಿವು ಬಾಯಾರಿಕೆ ಹೋಗ್ತದಾ? ಇಲ್ಲ. 1 ಕೋಟಿ ಬಂತು, ಬಿಸಿಲಿನ ತಾಪ ಹೋಗ್ತದಾ? ಇಲ್ಲ. 1 ಕೋಟಿ ಬಂತು, ಮರಣ ಬರದೇ ಇರ್ತದಾ? ಬಂದೇ ಬರ್ತದೆ. ಮತ್ತೇನು ಮಾಡಬೇಕು? ಅದರ ಅರ್ಥ ದುಡ್ಡು ಬೇಡ ಅಂತ ಅರ್ಥ ಇಲ್ಲ. ದೇವರು ಕೂಡ ದುಡ್ಡು ಪಡಿಬೇಡಿ ಅಂತ ಬಿಕಾರಿಯಾಗಿ ಭಿಕ್ಷೆ ಬೇಡ್ತಾ ಇರೋ ದೇವರು ಹೇಳಿಲ್ಲ. ಜೀವನ ನಡೆಸೋದಕ್ಕೆ ಈಗ ನಮಗೇನಾಗ್ಬಿಟ್ಟಿದೆ, ಹಣ ನೋಡಿ ಸೇರಿಸಿಡಬೇಕು. ಎಷ್ಟು ಸೇರಿಸಿಡಬೇಕು? ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಎಲ್ಲ ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಟಿರಬೇಕು. ಅದರಿಂದ ಏನಾಗ್ತದೆ? ನಮಗೆ
ಲಕ್ಷ್ಮಿಯೇ ಪ್ರಧಾನ ಆಗಿಬಿಟ್ಲು, ಹರಿ ಆದ್ಯಂ ಪುರುಷಂ ಅಂತ ಸುಮ್ಮನೆ ಕೇಳೋದಷ್ಟೇ ಆಯಿತು. ಆದರೆ ಆ ಲಕ್ಷ್ಮಿಯಲ್ಲಿ ದೋಷ ಇದೆ ಅಂತಾರೆ. ಏನು ದೋಷ? ಚಂಚಲ ಎನ್ನತಕ್ಕ ಒಂದು ದೋಷ ಇದೆ. ಚಂಚಲ ಎನ್ನತಕ್ಕ ದೋಷ ಇದೆ. ಪಾಪ ಎಷ್ಟು ಚೆನ್ನಾಗಿ ಹೇಳಿದರು ನೋಡಿ ಅವರು. ಇಲ್ಲ ರೀ, ಇಡೀ ಜಗತ್ತೇ ಆಗಿದೆ, ನಮ್ಮನ್ನು ಈ ರೀತಿ ಹೇಳಿದ್ರಿ ನ್ಯಾಯನೋ ಅನ್ಯಾಯನೋ? ನಮಗೆ ಮಾತ್ರ ಹಿಂಗೆ ಹೇಳ್ತಿರಲ್ಲ, ಈ ಆಚಾರ್ಯರೆಲ್ಲ ಹಿಂಗೆ ಮಾಡ್ಬೋದಾ ಹಾಗೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಏನು ಉತ್ತರ ಕೊಡಬೇಕು ಇದಕ್ಕೆ? ಆಚಾರ್ಯ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಶ್ರೀಮದಾಚಾರ್ಯರು ಭಿನ್ನಾಶ್ಚ ಭಿನ್ನ ಕರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಜೀವ ಭೇದ, ಪಂಚಭೇದವನ್ನು ಹೇಳುವ ಮತ ನಮ್ಮದು. ಒಂದು ಜೀವ ಇದ್ದಾಗೆ ಇನ್ನೊಂದು ಜೀವ ಇರೋದಿಲ್ಲ. ಅದರಿಂದ ಆಚಾರ್ಯರು ತಪ್ಪು ಮಾಡಿದರೆ, ನಾವು ನೋಡುವ ಲೋಕಲ್ ಆಚಾರ್ಯರು ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತಾರಲ್ಲ ಅಂಥವರು, ಅವರು ತಪ್ಪು ಮಾಡಿದರೆ ಅವರನ್ನು ನೋಡಿಕೊಳ್ಳೋದಕ್ಕೆ ಯಾರಿದ್ದಾನೆ? ದೇವರಿದ್ದಾನೆ. ನಾವೇನು ಮಾಡಬೇಕು? ನಾವು ಅವ್ರು ಮಾಡೋದು ಸರಿ ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೋಬೇಡಿ. ಆಚಾರ್ಯರು ಮಾಡೋದು ಕಮರ್ಷಿಯಲ್ ಆಗಿರೋದು ನಾವು ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಅವರಿಗೆ ಏನು ಮಾಡಬೇಕು ಬಿಡಬೇಕು ಎಂಬ ಅದು ನೋಡ್ಕೊಳ್ಳಿಕ್ಕೆ ಯಾರಿದ್ದಾನೆ? ಪರಮಾತ್ಮ ಇದ್ದಾನೆ. ಮತ್ತು ನಮ್ಮದು ಕರ್ತವ್ಯ ಏನು? ನಮಗೆ ದೇವರು ಏನು ಹೇಳಿದ್ದಾನೆ ಅದನ್ನು ನಾವು ಎಷ್ಟು ಮಾಡಬೇಕು, ಈ ಥರ ವಿಚಾರ ಇರಬೇಕು. ಅವರು ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ದಾರೆ, ನರಕಕ್ಕೆ ಹೋಗ್ತಾರೆ, ಮುಂದೆ ನರಕ ಆಗ್ತದೆ ಅಂತ ಇಟ್ಕೊಳ್ಳೋಣ, ಇಲ್ಲ ಬೇರೆ ಯಾವುದೋ ಯೋನಿ ಬರ್ತದೆ ಅಂತ ಇಟ್ಕೊಳ್ಳೋಣ. ಅವರು ಹೋಗ್ತಾರೆ, ನಾನು ಅವರಿಂದನೇ ಹೋಗ್ತೀನಿ. ಸೊ ನಮಗೇನು ಸಿಗ್ತದೆ? ಹಾಂ ಶಾಸ್ತ್ರ ಓದಿ ಏನು ಪ್ರಯೋಜನ? ಮಹಾಭಾರತ ಇಟ್ಕೊಂಡು ಏನು ಮಾಡೋದು? ತಕ್ಕಡಿಲಿ ಪಾಪ ಕಾಯ್ತಾ ಕೂತಿದೆ ಅದು ಮಹಾಭಾರತ. ನಮ್ಮದು ಒಂದು ಕೋಟಿ ಕಡೆ ಕಣ್ಣು ಇದೆ. ಮಹಾಭಾರತ ನಾನು ತಗೋ ಅಂತ ಹೇಳ್ತಾ ಇದೆ, ಅದು ಗ್ರಾಹಕರೇ ಇಲ್ಲ ಅಂತ ಕೂತಿದೆ. ಸೊ ಅದರಿಂದ ದೇವರು ನಮಗೆ ಬೇಕು, ಇದು ನಮಗೂ ದೇವರಿಗೆ ಇರುವ ಒಂದು ಸಂಬಂಧ. ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರು ಬಿಡ್ತಾರೆ ಹಾಗೆ ಅಂತ ನಾವು ಹಾಳಾಗೋದು, ಅಥವಾ ಬೇರೆಯವ್ರಿಗೂ ಒಳ್ಳೆಯದಾಗಲಿ, ದೇವರವರಿಗೆ ಒಳ್ಳೆ ಗತಿ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಸರಿಯಾದ ದಾರಿಯಲ್ಲಿ ಹಿಡಿಯೋದು ಯಾವುದು? ಕ್ಷೇಮ. ನಾವು ಸರಿಯಾದ. ಬೇರೆಯವರು ಹಾಳಾಗ್ತಾರೆ ಅಂತ ನಾವು ಯಾಕ್ರಿ ಹಾಳಾಗಬೇಕು? ನೋಡಿ, ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಹೋಗಬಾರ್ದು. ನೋಡಿ, ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಸರಿನಾ? ಅದು ನಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿಲ್ಲ. ಅದನ್ನು ಫಸ್ಟ್ ಏನು ಮಾಡಬೇಕು? ಗೊತ್ತು ಮಾಡ್ಕೋಬೇಕು. ಅದರಿಂದ ಏನು ಮಾಡಬೇಕು? ಮಹಾಭಾರತ, ಭಾಗವತಾದಿ, ಭಗವದ್ಗೀತೆ ಇದನ್ನೆಲ್ಲ ಕೇಳಬೇಕು. ಕೇಳಿ ಪರಮಾತ್ಮನ ಒಂದು ಸಿಸ್ಟಮ್ ಏನಿದೆ ತಿಳ್ಕೋಬೇಕು. ಪರಮಾತ್ಮ ಯಾಕೆ ಸೃಷ್ಟಿ ಮಾಡಿದ್ದಾನೆ, ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಯಾಕೆ ಹುಟ್ಟಿಸಿದ್ದಾನೆ, ನಮಗೆ ಯಾಕೆ ಈ ದೇಹ, ಕಣ್ಣು, ಕಿವಿ, ಮೂಗುಂದು ಕೊಟ್ಟಿದ್ದಾನೆ, ಇದೆಲ್ಲ ಯಾಕೆ ಕೊಟ್ಟಿದ್ದಾನೆ ದೇವರು, ಉದ್ದೇಶ ಏನು? ನನ್ನನ್ನು ತಿಳ್ಕೊಳ್ಳಿ. ಮನ್ಮನಾಭವ ನಮಸ್ತೆ ಪುರುಷಂ ತ್ವಾದ್ಯಂ, ನನ್ನನ್ನು ಉತ್ತಮ ಅಂತ ತಿಳಿ, ಮೊದಲಿನ ಪುರುಷ ಅಂತ ನನ್ನನ್ನು ತಿಳಿ, ಅದಕ್ಕಾಗಿ ಕೊಟ್ಟಿದ್ದಾನೆ. ಅದರಿಂದ ತ್ರಿದಂಡಿ, ಅದಕ್ಕೆ ಮಹಾಭಾರತ ತ್ರಿದಂಡಿಯನ್ನು ಕೊಟ್ಟರು. ಯಾರ್ಯಾರೋ ಹೇಳ್ತಾರೆ ಅಂತ ಹಾಗೆಂತ ಎಲ್ಲ ಮಾತನ್ನು ಕೇಳೋಣ ಹಾಗೆ ಅಂತ ಅದು ತಪ್ಪಾಗ್ತದೆ. ಯಾರು ಸರಿಯಾದ ಮಾರ್ಗದಲ್ಲಿ ವೈರಾಗ್ಯದಿಂದ ಯಾರು ಇರ್ತಾರೆ, ಅಲ್ಲ ರೀ ಅಂಥವ್ರು ಸಿಗೋದೇ ಇಲ್ಲ ಹಂಗಂತ ಕೇಳಿದರೆ ಯೋಚನೆ ಮಾಡಬೇಡಿ. ಎಲ್ಲೋ ಇದ್ದೇ ಇದ್ದಾರೆ. ಯಾರು ಬೇಡ, ರಾಘವೇಂದ್ರ ಸ್ವಾಮಿನ ತೆಕ್ಕೊಳ್ಳಿ, ಅವರಂತೂ ಶುದ್ಧರ, ಕಮರ್ಷಿಯಲ್ ಅಲ್ಲವಾ ಅವರು? ಹೌದಾ? ಅವರೇನು ಕಮರ್ಷಿಯಲ್ ಸ್ವಾಮಿಗಳಲ್ಲವಾ? ಬೇರೆಯವ್ರನ್ನ ಬೇಕಾದ್ರೆ ಬಿಟ್ಟುಬಿಡೋಣ, ರಾಯರನ್ನ ನಂಬೋಣ. ಏನು ಕಟ್ಟಾಯ್ತು ಹೇಳಿ? ಅವ್ರು ಹೇಳಿದ್ದನ್ನು ಕೇಳೋಣ. ಜೈತೀರ್ಥರು ಇದ್ದಾರೆ, ಅವ್ರು ಕಮರ್ಷಿಯಲ್ ಸ್ವಾಮಿಗಳಾ? ಇಲ್ಲ. ಮಧ್ವಾಚಾರ್ಯರು ಇದ್ದಾರೆ, ಅವ್ರನ್ನ ನಂಬೋಣ. ಬೇರೆಯವ್ರನ್ನ ಬಿಟ್ಟುಬಿಡೋಣ. ಪಾಪ ಅವರಿಗೂ ಏನೋ ಹೇಳೋದು ಒಂದು ಮಾಡೋದು ಹೊಟ್ಟೆಪಾಡಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬಿಟ್ಟುಬಿಡೋಣ ಅವ್ರನ್ನ. ಆದರೆ ಅಂಥ ಆಚಾರ್ಯರು ಕೂಡ ಅವ್ರು ಹೇಳಿದ ವಿಚಾರ ಏನಿರುತ್ತದೆ, ಅವರು ತಮ್ಮ ತಲೆಗೆ ಬಂದದ್ದನ್ನು ಹೇಳೋದಿಲ್ಲ. ಕಮರ್ಷಿಯಲ್ ಆಚಾರ ಅಂತ ಇದ್ದರೂ ಕೂಡ ಅವರು ಏನು ಹೇಳ್ತಾರೆ, ಶಾಸ್ತ್ರದಲ್ಲಿ ಇರೋದನ್ನೇ ಅವರು ಹೇಳ್ತಾರೆ.
ಅದರಿಂದ ಅವರು ಹೇಳೋದನ್ನು ಕೇಳ್ಕೊಂಬಿಡೋಣ. ಅವರು ವೈಯಕ್ತಿಕವಾಗಿ ಏನು ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಅದು ಹೇಗಿರಬೇಕು ಅಂದರೆ ಹಂಸ ಪಕ್ಷಿ ಇದ್ದಂಗೆ ಇರಬೇಕು ಅಂತಾರೆ. ಹಂಸ ಪಕ್ಷಿ ಏನು ಮಾಡ್ತದೆ, ಹಾಲು ನೀರು ಮಿಕ್ಸ್ ಮಾಡಿ ಇಟ್ಟರೂ ಕೂಡ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆ ಅಂತ. ಎಷ್ಟು ಚಂದ ದೇವರು ಒಂದು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ನೋಡಿ. ನೀ ಯಾಕೆ ನೀರನ್ನು ನೋಡ್ತೀಯಾ ಅಂತ ಕೇಳ್ತಾನೆ ನಮ್ಮನ್ನು. ನೋಡು, ಅಲ್ಲಿರುವ ಗುಣವನ್ನು ನೀನು ತೆಗೆದುಕೋಬೇಕು. ನಾವು ಹಿಂದೆನೇ ನೋಡಿದ್ದೀವಿ, ದೋಷಗಳು ಎಲ್ಲಿಂದ ಶುರುವಾಗ್ತದೆ, ಗರುಡಶೇಷ ರುದ್ರಾದಿಗಳಿಂದ ದೋಷ ಶುರು ಆಗೇ ಆಗ್ತದೆ. ಎಲ್ಲರಲ್ಲೂ ಕಲಿಯ ಬಾಧೆ ಇದ್ದೇ ಇದೆ. ಯದ್ಯಪಿ ಕಲಿಯುಗ ಇದು. ಅವನು ಹೇಳಿಬಿಟ್ಟಿದ್ದಾನೆ ಪರೀಕ್ಷಿತ್, 5ನೇ ಜಾಗ ಒಂದು, ಎಷ್ಟು ಬುದ್ಧಿವಂತ ನೋಡಿ ಕಲಿ. ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಅವನು ಕೇಳಿಬಿಟ್ಟಿದ್ದಾನೆ 5ನೇ ಜಾಗ, 4 ಕೊಟ್ಟದ್ದು ಯದ್ಯಪಿ, ನಂಗೆ 5ನೇ ಭಾಗ ಬೇಕು ಅಂತ ಕೇಳಿದ. ಜಾತರೂಪಂ ಅದಾತ್ ಪ್ರಭು, ಬಂಗಾರವನ್ನೇ ಕೊಟ್ಟ. ಅಲ್ಲಿಂದ ಹಿಡಿತು. ಅದರಿಂದ ಕಲಿಯ ಬಾಧೆ ಯಾರಿಗೆ ಇಲ್ಲ? ವಾಯುದೇವರನ್ನು ಬಿಟ್ಟು ಎಲ್ಲರಿಗೂ ಇದ್ದೇ ಇದೆ. ದಯವಿಟ್ಟು ಕ್ಷಮಿಸಿಬಿಡಿ ಅವರನ್ನೆಲ್ಲ. ಆ ಮಾರ್ಗವನ್ನು ನಾವು ಹಿಡಿಯೋದು ಬೇಡ. ನಾವು ಹೇಗಿರಬೇಕು? ಹಂಸದಂತೆ ಇರಬೇಕು. ಹಂಸದಂತೆ ಒಳ್ಳೆಯದನ್ನು ಮಾತ್ರ ತೆಗಿಬೇಕು. ಯಾಕೆ? ನಮಗೇನಾಗಬೇಕಾಗಿದೆ? ನಮಗೆ ಒಳ್ಳೆಯದಾಗಬೇಕಾಗಿದೆ. ನಮಗೂ ಒಳ್ಳೆಯದಾಗಬೇಕಂದ್ರೆ ಒಳ್ಳೆಯದನ್ನು ತೆಗೆದುಕೋಬೇಕು, ಕೆಟ್ಟದ್ದನ್ನು ಬಿಡಲೇಬೇಕು. ಅದರಿಂದ ಪರಮಾತ್ಮನ ಕಥೆ ಕೇಳ್ತಾ 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 ಏನಾಗ್ತದೆ, ದೇವರಲ್ಲಿ ಮಹಿಮೆ ಬೆಳೀತದೆ. ಆಗ ದೇವರಲ್ಲಿ ಮನಸ್ಸು ಹೋಗ್ತದೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಂ. ಆಗ ನಾವು ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ ಒಪ್ಕೊಂಡಾಗ ಆಗ್ತದೆ. ಇಲ್ಲದಿದ್ದರೆ ಬರೀ ಬಾಯಿ ಮಾತಿಗೆ ಅಷ್ಟೇ ಹರಿ ಸರ್ವೋತ್ತಮ, ಒಳಗೆ ಲಕ್ಷ್ಮಿಯೇ ಸರ್ವೋತ್ತಮಳು. ಆರಂಭದಲ್ಲಿ ಹಾಗೆ ಇರುತ್ತದೆ. ಆ ಜ್ಞಾನ ಬರಬೇಕು. ಕೇಳಿ ಕೇಳಿ ಅದು ಶಿಲ್ಪಿ ಮಾಡ್ತಾನೆ ನೋಡಿ. ಶಿಲ್ಪಿ ಒಂದೇ ಏಟಿಗೆ ಅದು ಪ್ರತಿಮೆ ಬಂದ್ಬಿಡುತ್ತದ? ಒಂದೇ ಏಟಿಗೆ ಪ್ರತಿಮೆ ಬರೋದಿಲ್ಲ. ಏನು ಮಾಡಬೇಕು? ಮತ್ತೆ ಮತ್ತೆ ಕುಟ್ಟಬೇಕು. ಅದೇ ಥರ ಮತ್ತೆ ಮತ್ತೆ ಭಾಗವತ ಕೇಳ್ತಾ 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 ಇದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ನೆನಪಾಗ್ತದೆ. ಒಬ್ಬ ಇದ್ದಂತೆ, ಒಂದು ಬ್ರಾಹ್ಮಣ ರಾಜನ ಹತ್ರ ಹೋಗಿ ಕೇಳಿದನಂತೆ, ನನಗೆ ದುಡ್ಡು ಕೊಡು ಹಾಗೆ ಅಂತ. ನಾನು ಭಾಗವತ ಓದ್ತಾ ಇದ್ದೀನಿ, ನನಗೆ ದುಡ್ಡು ಕೊಡು ಅಂತ ಕೇಳಿದಂತೆ. ಇದೇ ಸ್ಟೇಟ್ಮೆಂಟ್, ನಾನು ಭಾಗವತ ಓದ್ತಾ ಇದ್ದೀನಿ, ದುಡ್ಡು ಕೊಡು. ಜೀವನ ನಡೆಸಬೇಕಲ್ಲ. ಆ ರಾಜ ಹೇಳಿದನಂತೆ, ಹೌದಾ ನೀನು ಭಾಗವತ ಅವನು ಬುದ್ಧಿವಂತ ರಾಜ. ಭಾಗವತ ಓದ್ತಾ ಇದ್ದೀಯಾ, ದುಡ್ಡು ಬೇಕಾ? ಇನ್ನೊಂದು ಸಲ ಭಾಗವತ ಓದಿ ಆಮೇಲೆ ಬಾ ಹಾಗೆ ಅಂತ ಹೇಳಿದ. ಆಯಿತು ಅಂತ ಬ್ರಾಹ್ಮಣ ಹೋದ. ಇನ್ನೊಂದು ಸಲ ಓದಿ ಬಂದು, ಇನ್ನೊಂದು ಸಲ ಓದಿದ್ದೀನಿ, ದುಡ್ಡು ಕೊಡು ಹಾಗೆ ಅಂತ ಕೇಳಿದನು. ಹೌದಾ ಭಾಗವತ ಓದಿದ್ಯಾ ಹಾಗೆ ಅಂತ, ಇನ್ನೊಂದು ಸಲ ಓದಿ ಬಾ ಹಾಗೆ ಅಂತ. ಅದು ಎಷ್ಟು ಸಾರಿ ಕಳಿಸಿದನೋ ಗೊತ್ತಿಲ್ಲ. ಹೋಗ್ತಾನೆ ಬರ್ತಾನೆ. ಒಂದು ಸಲ ಆ ಬ್ರಾಹ್ಮಣ ಬರೋದನ್ನೇ ನಿಲ್ಲಿಸಿಬಿಟ್ಟ ಅಂತ. ಆ ಬ್ರಾಹ್ಮಣ ರಾಜನ ಹತ್ರ ಬರೋದನ್ನೇ ನಿಲ್ಲಿಸಿಬಿಟ್ಟ. ಆಗ ರಾಜನಿಗೆ ಅನಿಸ್ತು, ಯಾಕೆ ಬ್ರಾಹ್ಮಣ ಬರ್ತಾ ಇಲ್ಲ ಹಾಗೆ ಅಂತ. ಒಂದು ತಟ್ಟೆ ತುಂಬ ಮುತ್ತು ರತ್ನ ಆಭರಣ, ಎಷ್ಟು ಕೋಟಿಯೋ ಗೊತ್ತಿಲ್ಲ ನೋಡಿ. ನವಕೋಟಿ ನಾರಾಯಣನ ನೆನೆಸ್ಕೋಬೇಕು ನಾವು. ಆ ಜ್ಞಾನದ ಕಿಡಿ ಏನಾಗ್ತದೆ, ಆ ಕೋಟಿಗಳನ್ನು ಭಸ್ಮ ಮಾಡ್ತದೆ. ತಟ್ಟೆಯಲ್ಲಿ ಎಲ್ಲ ತಗೊಂಡೋಗಿ ಆ ಬ್ರಾಹ್ಮಣನ ಇದ್ದ ಮನೆಗೆ ಹೋದನಂತೆ. ಹೋಗಿ ಇಟ್ಟಂತ. ಬ್ರಾಹ್ಮಣ ತಗೋ ನೀ ಕೇಳಿದ ದುಡ್ಡು ಹಾಗೆ. ಆ ಬ್ರಾಹ್ಮಣ ಹೇಳಿದಂತೆ, ಸಾಕಪ್ಪ ನನಗೆ ಭಾಗವತ ಸಾಕು, ನನಗೆ ಈ ದುಡ್ಡು ಬೇಡ ಹಾಗೆ, ನೀನೇ ಇಟ್ಕೋ, ನಾನು ಸುಖವಾಗಿದ್ದೀನಿ ಈಗಲೇ, ನನಗೆ ದುಡ್ಡಿನ ಅಪೇಕ್ಷೆ ಮೊದಲಿತ್ತು, ಈಗ ಇಲ್ಲ ಹಾಗೆ ಅಂತ ಹೇಳಿದ. ಆ ಒಂದು ಕತೆ ಒಳ್ಳೆಯ ಸ್ಫೂರ್ತಿಯನ್ನು ಕೊಡತಕ್ಕದ್ದು. ಸರಿಯಾಗಿ ನಮಗೆ ಭಾಗವತ ಅರ್ಥ ಆಗಿಲ್ಲ, ಅದರಿಂದ ನಮಗೆ ಲೌಕಿಕ ಪದಾರ್ಥದ ಮೇಲೆ ಒಂದು ಮೋಹ. ಹೇಗೆ ಮಕ್ಕಳ ಮೇಲೆ ಮೋಹ, ಮೊಮ್ಮಕ್ಕಳ ಮೇಲೆ ಮೋಹ, ಮನೆಯಲ್ಲಿ ಇರುವವರು, ಮನೆ, ದೇಹ, ಎಲ್ಲದರ ಮೇಲೆ ಮೋಹವನ್ನು ಬೆಳೆಸಿ ರಾಗದ್ವೇಷ ಅಂತ ನಾವೇನು ನೋಡಿದ್ದೀವಿ ಅದನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಬಿಡಿಸ್ಬೇಕು. ಅದನ್ನೇ ಕೃಷ್ಣ ಹೇಳಿದ್ದು, ಅಭಿಮಾನವನ್ನು ಬಿಡು, ಶರೀರದ ಮೇಲೆ ಅಭಿಮಾನ ಬಿಡು. ಅದರ ಅರ್ಥ ಶರೀರ ಬೇಡ, ಹೆಂಡತಿ ಮಕ್ಕಳು ಬೇಡ, ಬಿಕಾರಿಯಾಗಿ ಇರು, ಅದರ ಅರ್ಥ ಇಲ್ಲ. ಪದ್ಮ, ಅದು ಎಷ್ಟು ಚೆನ್ನಾಗಿ ಕೃಷ್ಣ ಹೇಳಿದ್ದ ನೋಡಿ. ಪದ್ಮಪತ್ರ ಮಿವಾಂಭಸ, ತಾವರೆ ಎಲೆ ನೀರಿನ ಮಧ್ಯದಲ್ಲೇ ಇರುತ್ತದೆ, ಆದರೂ ಆ ನೀರು ಅಂಟೋದೇ ಇಲ್ಲ ನೋಡಿ. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತಾರೆ ಇದನ್ನು. ಏನು?
ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರಬೇಕು. ಹೇಗಿರಬೇಕು? ಡಿಟ್ಯಾಚ್ಡ್ ಆದ ಒಂದು ಅಟ್ಯಾಚ್ಮೆಂಟ್. ನೀರಿನ ಮಧ್ಯದಲ್ಲೇ ಇರಬೇಕು, ಆದರೂ ನೀರನ್ನು ಅಂಟ್ಕೋಬಾರ್ದು. ಹಂಸ ಪಕ್ಷಿ ಒಂದೊಂದರಲ್ಲೂ ಪಾಠ ಇದೆ ನೋಡಿ. ತಾವರೆ ಎಲೆಯಿಂದ ಒಂದು ಪಾಠ, ಹಂಸದಿಂದ ಒಂದು ಪಾಠ. ಹೀಗಿದ್ದರೆ ಮಾತ್ರ ನಾವು ಜಾಣರಾಗ್ಬೋದು. ಯಾಕೆಂದರೆ ಲಕ್ಷ್ಮೀದೇವಿಗೆ ಸಿಟ್ಟು ಬರ್ತದಂತೆ. ಎಷ್ಟು ಪಾಠ ಕೇಳಿದ್ದಿ, ಎಷ್ಟು ಭಾಗವತ ಕೇಳಿದ್ದಿ, ಎಷ್ಟು ಸರಿ ಕೇಳಿದ್ದಿ, ಆದರೂ ಕೂಡ ನನ್ನನ್ನೇ ಬೇಕು ಅಂತ ಬಯಸ್ತೀಯಲ್ಲೋ. ನನ್ನ ಪತಿಯನ್ನು ಬಯಸಬೇಕಂತ ಗೊತ್ತಾಗಲ್ಲ ನಿಮಗೆ. ಏನು ಉತ್ತರ ಕೊಡಬೇಕು ನಾವು? ಆಚಾರ ಎಲ್ಲ ತಿದ್ಕೋತಾರೆ, ನೀವೇನು ಯೋಚನೆ ಮಾಡಬೇಡಿ. ಪರಮಾತ್ಮನನ್ನು ಕೈ ಹಿಡಿದವರು, ರಾಯರನ್ನು ನಂಬಿದವರು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತಾರೆ. ಒಂದಲ್ಲ ಒಂದಿನ ಅವರು ಕೂಡ ವೈರಾಗ್ಯ ಮಾರ್ಗವನ್ನು ತಾಳ್ತಾರೆ. ಸ್ವಲ್ಪ ಕಾಲ ಬೇಕು ಅಷ್ಟೇ ಅವರಿಗೆ. ಎಲ್ಲರೂ ಬದಲಾವಣೆ ಹಾಗೇ ಆಗ್ತಾರೆ, ಎರಡನೇ ಮಾತಿಲ್ಲ ಅದರಲ್ಲಿ. ನೋಡಿ, ನವಕೋಟಿ ನಾರಾಯಣ ಹೇಗಿದ್ದರು, ನಂಬಲಿಕ್ಕೆ ಆಗ್ತದ ನಮ್ಮಿಂದ? ಯಾರು? ನಾರದರು. ನಾರದರು ಎಲ್ಲಿದ್ದಾರೆ? ನವಕೋಟಿ ನಾರಾಯಣ ಎಲ್ಲಿ ಇದ್ದರು? ಎಷ್ಟೊತ್ತು ಬೇಕು ಅವರಿಗೆ ಬದಲಾವಣೆ ಆಗೋದಕ್ಕೆ? ಆ ಥರ ಘಟನೆಗಳು ದೇವರು ಮಾಡಿಸ್ತಾನೆ. ಆಗ ಆ ಆಚಾರ ಎಲ್ಲ ಏನಾಗ್ಬಿಡ್ತಾರೆ? ಬದಲಾವಣೆ ಆಗಿಬಿಡ್ತಾರೆ. ಅದರಿಂದ ನೀವು ಅವ್ರು ಮಾಡ್ತಾರೆ ಅಂತ ನಾವು ಯಾಕೆ ಮಾಡಬೇಕು? ಅವರು ಕೆಸರಲ್ಲಿ ಬಿದ್ದು ಕೆಸರನ್ನು ಅಪ್ಪಿಕೋತಾರೆ, ನಾವು ಯಾಕೆ ಕೆಸರನ್ನು? ನಮಗೆ ಕೆಸರಂತೂ ಗೊತ್ತಿದೆ, ನಾವು ದೂರ ಇರಬೇಕಲ್ವೇ? ಅದರಿಂದ ಕೃಷ್ಣ ಹೇಳಿದಂತೆ ಇನ್ನು ಮುಗಿದಿಲ್ಲ, ಇದು ಸಮಯ ಆಗ್ತಾ ಬಂತು. ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ ನಾವು ಬಾಯಿಂದ ಹರಿಸರ್ವೋತ್ತಮ ಅಂತ ಹೇಳ್ತೀವಿ. ಆದರೆ ಇನ್ನು ದೇವರು ಮಾಡತಕ್ಕ ಆ ಲಯ, ಆ ಒಂದು ಮರಣ ನಮಗೇನು ಕೊಡ್ತಾನೆ, ಅದು ನಮಗೆ ವರವೋ ಶಾಪವೋ? ಹಾಗೆ ಅಂದರೆ ಯಾಕೆ ವರ? ಇನ್ನೂ ಸ್ವಲ್ಪ ಅದರ ಚರ್ಚೆ ಇದೆ, ನಾಳೆ ಅದನ್ನು ಮುಂದುವರ್ಸೋಣ. ದೇವರು ಆದ್ಯಂ ಪುರುಷಂ, ದೇವರೇ ಸರ್ವೋತ್ತಮ ಅಂತ ಮನವರಿಕೆ ಆಗಬೇಕು ನಮಗೆ. ಕುಂತಿದೇವಿಯ ಸ್ತೋತ್ರ ನಮಗೆ ಮನವರಿಕೆ ಆಗಬೇಕು ಅಂತ ಮುಂದೆ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.